ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ. ಸದಾ ಸದಾತ್ಮಜ್ಞಾನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮದ್ಯಾಂಕ್ವಣತ್ಕಂಕಣಾಂ ಸಂವಾದ್ಯೇಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೀಢಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಚ್ಛನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶಿವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನೀಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಷ್ಟಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ರೇವತೋ ನಾಮ ರಾಜಾಸೀತ್ ಪುರಾ ಧರ್ಮಾರ್ಥತತ್ತ್ವವಿತ್. ರೇವತೀ ನಾಮ ತಸ್ಯೇಕಾ ಜಜ್ಞೇ ಕನ್ಯಾ ಯಶಸ್ವಿನಿ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಮಧುರಾಧಿಪತಿಯಾದಂತಹ ಶ್ರೀಕೃಷ್ಣನ ಅನೇಕ ಮಧುರವಾದಂತಹ ಲೀಲೆಗಳನ್ನು ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಹೇಳುತ್ತಾ ಇದ್ದಾರೆ. ಕಂಸ ನಿಗ್ರಹಾದಿ ಅನೇಕ ಭಗವಂತನ ದಿವ್ಯವಾದಂತಹ ಲೀಲೆಗಳನ್ನು ತಿಳಿಸಿಕೊಟ್ಟು ಭಗವಂತನ ಪ್ರತಿಯೊಂದು ಲೀಲೆಯೂ ಅದ್ಭುತವಾದದ್ದು, ಅದರಲ್ಲಿಯೂ ಕೂಡ ಪರಮಾದ್ಭುತವಾದಂತಹ ಪರಮಮಂಗಳಕರವಾದಂತಹ ಭಗವಂತನ ರುಕ್ಮಿಣಿ ಹಾಗೂ ಕೃಷ್ಣರ ವಿವಾಹದ ಚರಿತ್ರೆಯನ್ನು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡುತ್ತಾ ಇದ್ದಾರೆ. ಅದಕ್ಕಿಂತಲೂ ಪೂರ್ವದಲ್ಲಿ ಬಲರಾಮನ ವಿವಾಹದ ಬಗ್ಗೆ ಹೇಳುತ್ತಾರೆ. ಬಲರಾಮದೇವರು ರೇವತಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಾವು ಕೇಳಿದ್ವಿ. ಅದು ಹೇಗೆ ಅಂತ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡಿದಾಗ ಆಗ ಶುಕಾಚಾರ್ಯರು ಉತ್ತರವನ್ನು ಕೊಡುತ್ತಾ ಇದ್ದಾರೆ. ರೇವತ ಅನ್ನುವಂತಹ ಒಬ್ಬ ರಾಜ ಇದ್ದ. ತಾನು ಅನೇಕ ಜನ ರಾಜಕುಮಾರರು ಬಂದು ತನ್ನ ಮಗಳನ್ನು ಕೇಳಿದರೂ ಕೂಡ ತಾನು ವಿವಾಹವನ್ನು ಮಾಡಲಿಲ್ಲ. ನಾನು ಬ್ರಹ್ಮದೇವರಿಗೆ ಕೇಳಿ ಬ್ರಹ್ಮದೇವರು ಯಾವ ಪತಿಯು ಯೋಗ್ಯ ಅಂತ ಹೇಳುತ್ತಾರೆಯೋ
ಅವನಿಗೇನೇ ಕೊಟ್ಟು ವಿವಾಹವನ್ನು ಮಾಡುತ್ತೇನೆ ಎಂಬುದಾಗಿ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಹೋದರೆ ಹಾಹಾ ಹೂಹು ಗಂಧರ್ವರು ತಾವು ಗಾನವನ್ನು ಮಾಡುತ್ತಾ ಇದ್ದಾರೆ. ಸರಿ ಅಂತ ಹೇಳಿಬಿಟ್ಟು ಆ ಗಾನ ಮುಗಿಯುವವರೆಗೂ ಕೂಡ ಕೂಡೋಣ ಎಂಬುದಾಗಿ ಸ್ವಲ್ಪ ಹೊತ್ತು ಕೂತಿದ್ದಾನೆ. ಆಮೇಲೆ ಗಾನ ಮುಗಿದ ಮೇಲೆ ತಾನು ಬ್ರಹ್ಮದೇವರಿಗೆ ಹೋಗಿ ಕೇಳುತ್ತಾನೆ, ನನ್ನ ಮಗಳನ್ನು ಯಾರಿಗೆ ಕೊಡಬೇಕು ಎಂಬುದಾಗಿ ಕೇಳಿದಾಗ ಅದಕ್ಕೆ ಬ್ರಹ್ಮದೇವರು, ಆ ಕಾಲದಲ್ಲಿ ಯಾವ ರಾಜಕುಮಾರರು ಇದ್ದಾರೆ ಅವರ ಹೆಸರುಗಳನ್ನು ಹೇಳು, ನಾನು ಯಾರು ಯೋಗ್ಯರೋ ನಾನು ಹೇಳುತ್ತೇನೆ ಎಂಬುದಾಗಿ ಹೇಳಿದಾಗ ಆಗ ರೇವತ ರಾಜ ತಾನು ಕೃತಯುಗದ ರಾಜ. ಹಾಗಾಗಿ ಆಗ ತನ್ನ ಕಾಲದಲ್ಲಿರುವಂತಹ ಒಂದು ಕೆಲವು ರಾಜಕುಮಾರಗಳ ಹೆಸರುಗಳನ್ನು ಹೇಳುತ್ತಾನೆ. ಆಗ ಬ್ರಹ್ಮದೇವರು ಹಾಸ್ಯ ಮಾಡುತ್ತಾ ಹೇಳುತ್ತಾರೆ, ನೀನು ಇಲ್ಲಿಗೆ ಬಂದು ಬಹಳ ಕಾಲವಾಗಿಬಿಟ್ಟಿದೆ. ನಿನಗೆ ಇದು ದೇವತಾಮಾನದ ಪ್ರಕಾರ ಸ್ವಲ್ಪ ಕಾಲವೂ ಕೂಡ ಮನುಷ್ಯಮಾನದ ಪ್ರಕಾರ ಅದು ಬಹಳ ಕಾಲವಾದಂತೆ. ಹಾಗಾಗಿ ಅನೇಕ ಯುಗಗಳು ಕಳೆದು ಬಿಟ್ಟಿವೆ. ನೀನು ಹೇಳಿರುವಂತಹ ರಾಜಕುಮಾರರು ಯಾರೂ ಕೂಡ ಇಲ್ಲನೇ ಇಲ್ಲ. ಈಗ ವಸುದೇವನ ಮಕ್ಕಳಾದಂತಹ ಬಲರಾಮ ಹಾಗೂ ಕೃಷ್ಣರು ಇದ್ದಾರೆ. ಬಲರಾಮನಿಗೆ ಕೊಟ್ಟು ನೀನು ವಿವಾಹವನ್ನು ಮಾಡು ಎಂಬುದಾಗಿ ಹೇಳಿದ್ದಾರೆ. ಆಗ ರೇವತ ರಾಜ ಹಾಗೇ ಆಗಲಿ ಎಂಬುದಾಗಿ ಬಂದು ತನ್ನ ಮಗಳಾದಂತಹ ರೇವತಿಯನ್ನು ಬಲರಾಮದೇವರಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಬಲರಾಮದೇವರು ತಾವು ದ್ವಾಪರ ಯುಗದವರು, ರೇವತಿ ತಾನು ಕೃತಯುಗದ ಸ್ತ್ರೀ. ಹಾಗಾಗಿ ಕೃತಯುಗದ ಎತ್ತರ ಅಂತಂದರೆ ದ್ವಾಪರ ಯುಗಕ್ಕಿಂತಲೂ ಕೂಡ ಬಹಳ ಎತ್ತರ. ಹಾಗಾಗಿ ಆಕೆ ಬಹಳ ಎತ್ತರ ಇದ್ದಾಳೆ. ಬಲರಾಮದೇವರು ಬಹಳ ಆ ರೇವತಿಯ ಮುಂದೆ ಬಹಳ ಚಿಕ್ಕವರಾಗಿದ್ದಾರೆ. ಹಾಗಾಗಿ ಈಗ ಗಂಡಸರು ಉದ್ದಕ್ಕಿದ್ರೆ ಅದು ಚೆನ್ನಾಗಿರುತ್ತದೆ, ಅವರೇ ಬಹಳ ಗಿಡ್ಡಕ್ಕಿದ್ದು ಬಿಟ್ಟರೆ ಅವರಿಗೆ ಒಂದು ರೀತಿಯಿಂದ ಅವಮಾನವಿದ್ದಂತೆ. ಅದಷ್ಟೇ ಅಲ್ಲದೆ ಬಹಳ ಎತ್ತರ, ಎಷ್ಟು ಎತ್ತರ ಅಂತಂದರೆ ರೇವತಿ ಜೊತೆಗೆ ಏನಾದರೂ ಮಾತಾಡಬೇಕು ಅಂತಂದರೆ ಸೆಕೆಂಡ್ ಫ್ಲೋರಿಗೆ ಹೋಗಿ ಮಾತಾಡಬೇಕು, ಅಷ್ಟು ಎತ್ತರದಲ್ಲಿದ್ದಾಳೆ ಆಕೆ. ಹಾಗಾಗಿ ಹೀಗಾದರೆ ಮತ್ತೆ ಬಹಳ ಕಷ್ಟ ಆಗುತ್ತದೆ, ಲಿಫ್ಟ್ನೂ ಇಲ್ಲ. ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಬಲರಾಮದೇವರು ತಮ್ಮ ಹಲಾಯುಧವನ್ನು ಹಾಕಿ ಆ ರೇವತಿಯ ಭುಜಕ್ಕೆ ಹಲಾಯುಧವನ್ನು ಹಾಕಿ ಆಕೆಯನ್ನು ಕರ್ಷಣ ಮಾಡಿದ್ದಾರೆ. ಸರಿಯಾಗಿ ತಮ್ಮ ಭುಜಕ್ಕೆ ತಮಗೆ ಸಮಾನವಾಗಿ ಬರುವಂತೆ ಆ ರೇವತಿಯನ್ನು ಕರ್ಷಣೆ ಮಾಡಿದ್ದಾರೆ. ಹೀಗೆ ಬಲರಾಮದೇವರು ರೇವತಿಯನ್ನು ವಿವಾಹ ಮಾಡಿಕೊಂಡಿದ್ದಾರೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ರುಕ್ಮಿಣಿಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಅದು ರಾಕ್ಷಸ ವಿವಾಹ, ಗಾಂಧರ್ವ ವಿವಾಹ ಎಂಬುದಾಗಿ ನಾವು ಕೇಳುತ್ತೇವೆ. ಆ ಕಥೆಯನ್ನು ಹೇಳಬೇಕು ಎಂಬುದಾಗಿ ಪರೀಕ್ಷಿತ ರಾಜ ಕೇಳಿದಾಗ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ರಾಜಾಸೀತ್ ಭೀಷ್ಮಕೋ ನಾಮ ವಿದರ್ಭಾದಿ ಪತಿರ್ಮಹಾನ್. ಭೀಷ್ಮಕ ರಾಜ ಎಂಬುದಾಗಿ ಒಬ್ಬ ರಾಜನು ಇದ್ದಾನೆ. ವಿದರ್ಭ ದೇಶಕ್ಕೆ ರಾಜನಾದಂತಹ ವಿದರ್ಭ ದೇಶಕ್ಕೆ ಒಡೆಯನಾದಂತಹ ರಾಜ. ತಾನು ತನಗೆ 5 ಜನ ಮಕ್ಕಳು, 5 ಜನ ಗಂಡಸು ಮಕ್ಕಳು, ಹಾಗೆ ಒಬ್ಬಳು ಸ್ತ್ರೀ, ರುಕ್ಮಿ ಮತ್ತು ರುಗ್ಮರಥ, ರುಗ್ಮಬಾಹು, ರುಗ್ಮಕೇಶ, ರುಗ್ಮಮಾಳಿ ಎಂಬುದಾಗಿ 5 ಜನ ಗಂಡಸು ಮಕ್ಕಳು ಮತ್ತು ಅವರ ತಂಗಿಯಾದಂತಹ ರುಕ್ಮಿಣಿ. ಈ ರೀತಿಯಾಗಿ 6 ಜನ ಮಕ್ಕಳನ್ನು ಪಡೆದಿದ್ದಾನೆ. ರುಕ್ಮಿಣಿಗೆ ತಾನು ಹುಟ್ಟಿದಾಗಿನಿಂದಲೂ ಕೂಡ ಕೃಷ್ಣನಲ್ಲಿ ಮಹಾಭಕ್ತಿಯನ್ನು ಮಾಡುತ್ತಾ ಇದ್ದಳು. ಯಾಕೆ ಅಂತಂದರೆ ತಾನು ಹುಟ್ಟಿದಾಗಿನಿಂದಲೂ ಕೃಷ್ಣನನ್ನು ನೋಡಿದ್ದೇ ಇಲ್ಲ. ಹಾಗಿದ್ದರೂ ಕೂಡ ಬೇರೆ ಬೇರೆ ರಾಜರುಗಳು ಯಾವ ಜನರು ಬಂದರೂ ಕೂಡ ತಮ್ಮ ರಾಜ್ಯಕ್ಕೆ ಬಂದಾಗ, ತಮ್ಮ ಅರಮನೆಗೆ ಬಂದಾಗ, ಆಗ ಅವರೆಲ್ಲರೂ ಕೂಡ ರುಕ್ಮಿಣಿಯ ಹತ್ತಿರ ಮತ್ತು ಆ ರಾಜನ ಹತ್ತಿರ ಅವರೆಲ್ಲರೂ ಕೂಡ ಕೃಷ್ಣನ ಬಗ್ಗೆಯೇ ಮಾತನಾಡೋದು. ಸೋಪಶ್ರುತ್ಯ ಮುಕುಂದಸ್ಯ ರೂಪವೀರ್ಯ ಗುಣಶ್ರಿಯ ಗೃಹಾಗತೈ ಗೀಯಮಾನಾ ತಮ್ಮೇನೆ ಸದೃಶಂ ಪತಿಂ. ಮನೆಗೆ ಬಂದವರು ಪ್ರತಿಯೊಬ್ಬರೂ ಕೂಡ ಕೃಷ್ಣನ ಬಗ್ಗೆಯೇ ಹೇಳಬೇಕು, ಕೃಷ್ಣನ ಮಹಿಮೆಯನ್ನೇ ಹೇಳಬೇಕು, ಕೃಷ್ಣನ ಗುಣಗಳ ಬಗ್ಗೆಯೇ ವರ್ಣನೆಯನ್ನು ಮಾಡಬೇಕು. ಅದನ್ನು ಕೇಳಿ 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 ರುಕ್ಮಿಣಿಗೆ ಕೃಷ್ಣನಲ್ಲಿ ವಿಪರೀತವಾದಂತಹ ಭಕ್ತಿ ಅಂತ ಬಂದಿದೆ. ವಿಶೇಷವಾದಂತಹ ಪ್ರೀತಿಯನ್ನು ಮಾಡುತ್ತಾ ಇದ್ದಾಳೆ. ನಾನು ಮದುವೆಯಾದರೆ ಕೃಷ್ಣನನ್ನೇ ಮದುವೆ ಆಗುತ್ತೇನೆ ಎಂಬುದಾಗಿ ರುಕ್ಮಿಣಿ ತಾನು ನಿಶ್ಚಯವನ್ನು ಮಾಡಿಕೊಂಡಿದ್ದಾಳೆ. ಆದರೆ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಣಿಗೆ ಮಾತ್ರ ಅದು ಇಷ್ಟವಿಲ್ಲ. ತಾನೂ ಕೂಡ ಅದು ಎಷ್ಟು ವಿಚಿತ್ರ ಭಗವಂತನ ಲೀಲೆ ನೋಡ್ರಿ. ರುಕ್ಮಿಣಿ ಯಾವ ಕಥೆಗಳನ್ನು ಕೇಳಿದ್ದಾರೆ, ಆ ಕೃಷ್ಣನ ಯಾವ ಗುಣಗಳನ್ನು ಕೇಳಿದ್ದಾಳೆಯೋ ಅದೇ ಗುಣಗಳನ್ನೇ ರುಕ್ಮಿಣಿಯೂ ಕೂಡ ಕೇಳಿದ್ದಾನೆ. ಆದರೆ ರುಕ್ಮಿಣಿಗೆ ಮಾತ್ರ ಕೃಷ್ಣನಲ್ಲಿ ದ್ವೇಷ ಅಂತನ್ನೋದು ಹುಟ್ಟಿದೆ. ಅವನಿಗೆ ಭಕ್ತಿ ಪ್ರೀತಿ ಅಂತನೋದು ಬರಲಿಲ್ಲ, ಅವನಿಗೆ ದ್ವೇಷನೇ ಹುಟ್ಟಿದೆ. ಅಂದರೆ ಭಗವಂತನ ಮಹಿಮೆಯನ್ನು ಕೇಳಿದರೆ ಪ್ರೀತಿಯೇ ಬರುತ್ತದೆ, ಭಕ್ತಿಯೇ ಬರುತ್ತದೆ ಅಂತನ್ನುವಂತಹ ನಿಶ್ಚಯವಿಲ್ಲ. ಈಗ ನಾವು ಯಾವ ಬೀಜ ಬಿತ್ತಿದ್ರೂ ಮಾವಿನ ಹಣ್ಣೇ ಬರುತ್ತೇನು? ಯಾವ ಬೀಜ ಬಿಡ್ತಿರ್ತೀವೋ ಅದಕ್ಕೆ ಅನುಗುಣವಾದಂತಹ ಫಲ ಬರುತ್ತದೆ. ಅದೇ ಪದಾರ್ಥಗಳಿರ್ಬೋದು, ಅದೇ ನೆಲ ಇರ್ಬೋದು, ಅದೇ ನೀರಿರ್ಬೋದು, ಅದೇ ಸೂರ್ಯಕಿರಣಗಳಿರ್ಬೋದು. ಹಾಗಿದ್ದರೂ ಕೂಡ ಆ ಮಾವಿನ ಹಣ್ಣಿನ ಬೀಜವನ್ನು ಬಿತ್ತಿದ್ರೇ ಮಾವಿನ ಹಣ್ಣು ಬರುತ್ತೆ. ಬೇರೆ ಬೀಜ ಬಿತ್ತಿದರೆ ಅದಕ್ಕೆ ಅನುಗುಣವಾದಂತಹ ಫಲನೇ ಬರುತ್ತದೆ. ಹಾಗಾಗಿ ಆ ಬೀಜದ ಸ್ವಭಾವ ಎಂತಹದ್ದು ಅಂತಹ ಫಲ ಬರುತ್ತದೆ. ಹಾಗೆ ರುಕ್ಮಿ ತಾನು ಸ್ವಭಾವತಃ ತಾನು ದುಷ್ಟ. ಹಾಗಾಗಿ ತಾನು ಭಗವಂತನ ಮಹಿಮೆಗಳನ್ನು ಕೇಳಿದರೂ ಕೂಡ ಅಸೂಯೆಯನ್ನು ಬೆಳೆಸಿಕೊಂಡಿದ್ದಾನೆ, ಈರ್ಷ್ಯವನ್ನು ಬೆಳೆಸಿಕೊಂಡಿದ್ದಾನೆ, ದ್ವೇಷವನ್ನು ಬೆಳೆಸಿಕೊಂಡಿದ್ದಾನೆ. ಹಾಗಾಗಿ ರುಕ್ಮಿಗೆ ಕೃಷ್ಣನಿಗೆ ಕೊಟ್ಟು ವಿವಾಹವನ್ನು ಮಾಡೋದು ಇಷ್ಟಿಲ್ಲ. ಹಾಗಾಗಿ ತಾನು ನಿವಾರಣೆಯನ್ನು ಮಾಡುತ್ತಾ ಇದ್ದಾನೆ.
ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡಬಾರದು ಅಂತ ಹೇಳಿಬಿಟ್ಟು ಶಿಶುಪಾಲನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ರುಕ್ಮಿ ತಾನು ಬಹಳ ಸಮರ್ಥನಾದವನು, ತಾನು ಬಹಳ ಬಲಿಷ್ಠ, ಹಾಗಾಗಿ ತಾನು ಹೇಳಿದಂತಹ ಮಾತೆ ತಮ್ಮ ಮನೆಯಲ್ಲಿ ನಡೆಯುತ್ತದೆ. ಹಾಗಾಗಿ ಭೀಷ್ಮಕ ರಾಜ ತಾನೇನು ಮಾತನಾಡುವಂತೆ ಇಲ್ಲ. ಹಾಗಾಗಿ ಪುತ್ರ ಸ್ನೇಹದಿಂದಾಗಿ ಭೀಷ್ಮಕ ರಾಜನು ಕೂಡ ತಾನು ಶಿಶುಪಾಲನಿಗೇನೇ ಕೊಟ್ಟು ರುಕ್ಮಿಣಿಯನ್ನು ವಿವಾಹವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದಾನೆ. ಆದರೆ ರುಕ್ಮಿಣಿ ಆ ಶಿಶುಪಾಲನನ್ನು ಮದುವೆಯಾಗೋದು ರುಕ್ಮಿಣಿಗೆ ಇಷ್ಟವಿಲ್ಲ. ಹಾಗಾಗಿ ಕೃಷ್ಣನನ್ನೇ ಮದುವೆ ಆಗಬೇಕು, ಕೃಷ್ಣನಿಗೆ ಈ ವಾರ್ತೆಯನ್ನು ತಿಳಿಸಬೇಕು. ನನ್ನನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಾ ಇದ್ದಾರೆ, ಹಾಗಾಗಿ ನೀನೇ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ವಿವಾಹವನ್ನು ಆಗು ಅಂತ ಹೇಳಬೇಕು. ಆಗ ಯಾವುದು ಸೆಲ್ಫೋನ್ ಇಲ್ಲ, ಮತ್ತೇನಿಲ್ಲ. ಹಾಗಾಗಿ ಹೇಗೆ ಅಂತಂದರೆ ಪತ್ರವನ್ನು ಬರೆದಿದ್ದಾಳೆ, ಅದ್ಭುತವಾದಂತಹ ಪತ್ರ. ಆ ಪತ್ರವನ್ನು ಬರೆದು ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಾ ಇದ್ದಾಳೆ. ಬೇರೆ ಯಾರನ್ನ ಕೈಯಲ್ಲಿ ಕೊಟ್ಟು ಕಳುಹಿಸಿದರೆ ಅವರು ಬೇರೆ ದೇಶಕ್ಕೆ ಹೋಗಬೇಕು ಅಂತಂದರೆ ಅನೇಕ ವಿಘ್ನಗಳು, ಅಡಚಣೆಗಳಿರುತ್ತವೆ. ನೀವು ಯಾಕೆ ಬರುತ್ತಾ ಇದ್ದೀರಿ, ಏನಾದರೂ ಗುಪ್ತವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೋ ಏನೋ ಎಂಬುದಾಗಿ ಅಂತಹ ಎಲ್ಲ ವಿಘ್ನಗಳು ಉಂಟಾಗಬಹುದು. ಆದ್ದರಿಂದಾಗಿ ಬ್ರಾಹ್ಮಣನನ್ನು ಕೊಟ್ಟು ಕಳಿಸಿದರೆ ಬ್ರಾಹ್ಮಣನ ಮೇಲೆ ಯಾರಿಗೂ ಕೂಡ ಸಂಶಯವೇ ಬರೋದಿಲ್ಲ. ಹಾಗಾಗಿ ಬ್ರಾಹ್ಮಣನ ಕೈಯಲ್ಲಿ, ಆ ರುಕ್ಮಿಣಿಗೆ ಅತ್ಯಂತ ಪ್ರಿಯನಾದಂತಹ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಆ ಪತ್ರವನ್ನು ಬರೆದು ಕೊಟ್ಟು ಕಳುಹಿಸಿದ್ದಾಳೆ. ಆ ಬ್ರಾಹ್ಮಣನು ಕೂಡ ತಾನು ದ್ವಾರಕೆಗೆ ಹೋಗಿದ್ದಾನೆ. ಅಲ್ಲಿ ದ್ವಾರಕೆಗೆ ಹೋಗಿ ತಾನು ಅಪಶ್ಯದ ಆದ್ಯಂ ಪುರುಷಂ ಆಸೀನಂ ಕಾಂಚನಾಸನೆ, ಸುವರ್ಣದ ಆಸನದಲ್ಲಿ ಆಸೀನನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣ ಬಂದ ಕೂಡಲೇ ತಾನು ಎದ್ದು ನಿಂತು ಸ್ವಾಗತವನ್ನು ಮಾಡುತ್ತಾ ಇದ್ದಾನೆ. ತನ್ನ ಏನು ಸುವರ್ಣದ ಆಸನ ಇತ್ತು, ಸಿಂಹಾಸನವಿತ್ತು, ಆ ಸಿಂಹಾಸನದ ಮೇಲೆ ಅದೇ ಬ್ರಾಹ್ಮಣನನ್ನು ಕೂಡಿಸಿದ್ದಾನೆ. ತಾನು ಕೆಳಗೆ ಕೂತು ಬ್ರಾಹ್ಮಣನಿಗೆ ಎಲ್ಲ ಅರ್ಘ್ಯಪಾದ್ಯಾದಿ ಉಪಚಾರವನ್ನೆಲ್ಲವನ್ನು ಕೂಡ ಮಾಡುತ್ತಾ ಇದ್ದಾನೆ. ಅಂದರೆ ತನಗೆ ಬ್ರಾಹ್ಮಣರು ಅಂತಂದರೆ ಅತ್ಯಂತ ಪ್ರಿಯರು ಅಂತನ್ನೋದನ್ನು ಹೀಗೆ ಪರಮಾತ್ಮ ತಾನು ತಿಳಿಸಿಕೊಡುತ್ತಾ ಇದ್ದಾನೆ. ಆ ಬ್ರಾಹ್ಮಣ ಬಂದಾಗ ಬ್ರಾಹ್ಮಣನಿಗೆ ಚೆನ್ನಾಗಿ ಆಹಾರವನ್ನು, ಪಂಚಭಕ್ಷ ಪರಮಾನ್ನವನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಬ್ರಾಹ್ಮಣನ ಭೋಜನವೆಲ್ಲವೂ ಕೂಡ ಆದ ಮೇಲೆ ಬ್ರಾಹ್ಮಣನ ಪಾದ ಸೇವೆಯನ್ನು ಮಾಡುತ್ತಾ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣನನ್ನು ಸಿಂಹಾಸನದ ಮೇಲೆ ಕೂಡಿಸಿ ತಾನು ಪಾದ ಸೇವೆಯನ್ನು ಮಾಡುತ್ತಾ ಆಗ ತಾನು ಕೇಳುತ್ತಾ ಇದ್ದಾನೆ. ಕಚ್ಚಿತ್ ದ್ವಿಜಕುಲಶ್ರೇಷ್ಠ ಧರ್ಮಸ್ಥೆ ವೃದ್ಧ ಸಮ್ಮತಃ ವರ್ತತೆ ನಾತಿಕೃಚ್ಛೇನ ಸಂತುಷ್ಟ ಮನಸ್ಸದ. ಬ್ರಾಹ್ಮಣನೇ, ನಿನ್ನ ಸ್ವಯೋಗ್ಯತಾನುಸಾರವಾದಂತಹ ಕರ್ಮಗಳು ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತಾ ಇದೆಯಾ ಇಲ್ಲವಾ? ವರ್ಣಾಶ್ರಮೋಚಿತವಾದಂತಹ ಧರ್ಮಗಳನ್ನು ಮಾಡೋದಕ್ಕಾಗಿ ಏನು ಯಾವ ವಿಧವಾದಂತಹ ವಿಘ್ನಗಳು ಇಲ್ಲವಲ್ಲ, ಎಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತಾ ಇದೆಯಾ ಇಲ್ಲವಾ ಎಂಬುದಾಗಿ ತಾನು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಯಾಕೆ ಅಂತಂದರೆ ಬಹಳ ಪ್ರಧಾನವಾದಂತಹ ಒಂದು ಮಾತನ್ನು ತಿಳಿಸಿಕೊಡುತ್ತಾನೆ ಕೃಷ್ಣ. ಸಂತುಷ್ಟೋ ಯದಿ ವರ್ತೇತ ಬ್ರಾಹ್ಮಣೋ ಏನ ಕೇನಚಿತ್ ಅಹೀಯಮಾನ ಸ್ವಾಧರ್ಮಾತ್ ಸಹ್ಯಸ್ಯಾಖಿಲ ಕಾಮದುಕು. ಬ್ರಾಹ್ಮಣ ತನಗೆ ಏನಿದೆಯೋ, ತನ್ನಲ್ಲಿ ಎಷ್ಟು ಸಂಪತ್ತಿದೆಯೋ ಅಷ್ಟರಲ್ಲಿಯೇ ತಾನು ಸಂತುಷ್ಟನಾಗಿ ಇದ್ದ, ಸಂತೃಪ್ತನಾಗಿ ಇದ್ದ ಅಂತಾದರೆ, ಹಾಗೆ ಸಂತುಷ್ಟನಾಗಿ ಇದ್ದು ತನ್ನ ಧರ್ಮವನ್ನು ಬಿಡದೆ, ಸ್ವರ್ಣಾಶ್ರಮೋಚಿತವಾದಂತಹ ಧರ್ಮವನ್ನು ಬಿಡದೆ ತನ್ನ ಧರ್ಮವನ್ನು ಪರಿಪಾಲನೆಯನ್ನು ಮಾಡುತ್ತಾ ಇದ್ದರೆ ಆಗ ರಾಜರುಗಳು ಸುಖವಾಗಿ ಇರುತ್ತಾರೆ. ಬ್ರಾಹ್ಮಣ ಸ್ವವಿಹಿತವಾದಂತಹ ಕರ್ಮವನ್ನು ಅನುಷ್ಠಾನ ಮಾಡ್ತಾ ಇರಬೇಕು. ಸಂಧ್ಯಾವಂದನಾದಿ ಕರ್ಮಗಳನ್ನು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ತಾನು ಸಂತೃಪ್ತನಾಗಿ ಇದ್ದರೆ ಆಗ ರಾಜರುಗಳು ಸುಖವಾಗಿ ಇರುತ್ತಾರೆ, ರಾಜ್ಯವೆಲ್ಲವೂ ಕೂಡ ಸುಭಿಕ್ಷೆಯಿಂದಾಗಿ ಇರುತ್ತದೆ ಅಂತನ್ನುವಂತಹ ಮಾತನ್ನು ಕೃಷ್ಣ ಹೇಳುತ್ತಾ ಇದ್ದಾನೆ. ಇವತ್ತು ನಾವು ಅನೇಕ ದೇಶಗಳು ಇಂತಹ ಪರಿ ಯುದ್ಧ ಅಂತನ್ನೋದು ನಡೆಯುತ್ತಾ ಇದೆ. ರಾತ್ರಿ ಮಲಗಿದರೆ ಬೆಳಗ್ಗೆ ಏಳುತ್ತೇವೆ ಅಂತನ್ನುವಂತಹ ನಿಶ್ಚಯವೂ ಇಲ್ಲ, ಅಂತಹ ಯುದ್ಧ ನಡೆಯುತ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಸಂಕ್ಷೇಮದಿಂದಾಗಿ ಇದ್ದೇವೆ ಅಂತಂದರೆ ಇವತ್ತು ಕೂಡ ಅನೇಕ ಜನ ಬ್ರಾಹ್ಮಣರು ತಾವು ಸಂತೃಪ್ತರಾಗಿ ತಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲಿಯೇ ಸಂತುಷ್ಟರಾಗಿ ತಾವು ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾರೆ ಅಂತನ್ನೋದಕ್ಕಾಗಿ ನಾವು ಸುಖವಾಗಿದ್ದೇವೆ ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹೀಗೆ ಪರಮಾತ್ಮ ಬ್ರಾಹ್ಮಣ, ನೀನು ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತಾ ಇದೆಯಾ ಇಲ್ಲವಾ, ನಿನ್ನ ಧರ್ಮ ಹೇಗೆ ನಡೆಯುತ್ತಾ ಇದೆ? ಅಸಂತುಷ್ಟ ಸುಖಂ ವಿಪ್ರಾನ್ ಆಪ್ನೋತ್ಯಪಿ ಸುರೇಶ್ವರ. ಏನಿದೆಯೋ ಅದರಲ್ಲಿ ಸಂತುಷ್ಟನಾಗದೇ ಇದ್ದರೆ ತಾನು ಇಂದ್ರ ಪದವಿಯಲ್ಲಿ ಕೂತಿರಬಹುದು, ತ್ರೈಲೋಕ್ಯಾಧಿಪತ್ಯವಿದ್ದರೂ ಕೂಡ ತನಗೆ ಸಂತೃಪ್ತಿ ಇರಲಿಲ್ಲ ಅಂತಂದರೆ ತನಗೆ ಸುಖ ಅಂತನ್ನೋದು ಆಗೋದಿಲ್ಲ. ಅದೇ ಸಂತುಷ್ಟನಾಗಿದ್ದ, ಸ್ವಲ್ಪವೇ ಬಡತನ ಇದ್ದರೂ ಕೂಡ, ದರಿದ್ರನಾಗಿದ್ದರೂ ಕೂಡ ಸಂತುಷ್ಟನಾಗಿದ್ದ ಅಂತಂದರೆ ಶೇತೆ ಸರ್ವಾಂಗ ವಿಜ್ವರ, ಯಾವ ಅಂಗತಾಪವೂ ಇಲ್ಲದೆ ಚೆನ್ನಾಗಿ ಸುಖವಾಗಿ ಮಲಗುವಂತೆ ಆಗುತ್ತದೆ. ಇವತ್ತು ಅನೇಕ ಜನರನ್ನು ನೋಡ್ತೀವಿ, ದಾರಿಯಲ್ಲಿ ಹೋಗಬೇಕಾದ ಭಿಕ್ಷಗಾರರು, ಅವರು ಆರಾಮಾಗಿ ಮಲ್ಕೊಂಡಿರ್ತಾರೆ, ಏನು ಶೆಲ್ಟರ್ ಇರೋದಿಲ್ಲ, ನಾಯಿಗಳೆಲ್ಲ ತಿರುಗುತ್ತಾ ಇರುತ್ತವೆ, ಅಷ್ಟೆಲ್ಲ ಇದ್ದರೂ ಕೂಡ ಅವರು ಸುಖವಾಗಿ ನಿದ್ದೆಯನ್ನು ಮಾಡ್ತಾ ಇರ್ತಾರೆ. ಅದೇ ಅನೇಕ ಜನ ಐಶ್ವರ್ಯವಂತರು ಆದರೂ ಧನವಂತರಿದ್ದರೂ ಕೂಡ ಅವರಿಗೆ ಸರಿಯಾಗಿ ನಿದ್ದೆ ಬರುತ್ತಾ ಇರೋದಿಲ್ಲ,
ಏನೇನೋ ಪ್ರಾಬ್ಲಮ್ಸ್ ಇರುತ್ತವೆ ಅಂತ ಅದನ್ನು ನೋಡ್ತೀವಿ. ಹಾಗಾಗಿ ಸಂತೃಪ್ತಿ ಇದ್ದರೆ ಮನುಷ್ಯನಿಗೆ ಸುಖವಿರುತ್ತದೆ, ಇಲ್ಲದೇ ಇದ್ದರೆ ಸುಖವಿರೋದಿಲ್ಲ. ಹಾಗಾಗಿ ಯಾರು ಇಂತಹ ಬ್ರಾಹ್ಮಣರಿದ್ದಾರೆ, ವಿಪ್ರಾನ್ ಸ್ವಲಾಭ ಸಂತುಷ್ಟಾನ್ ಸಾಧೂನ್ ಭೂತ ಸ್ವರೋತ್ತಮಾನ್ ನಿರಹಂಕಾರಿನ ಶಾಂತ ನಮಸ್ತೆ ಶಿರಸಾ ಸಕೃತ, ಯಾರು ಹೀಗೆ ತಮಗೆ ಇದ್ದರಲ್ಲೇನೆ ತಾವು ಸಂತುಷ್ಟರಾಗಿ ತಮ್ಮ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡುತ್ತಾ ಭಗವಂತನ ಆರಾಧನೆಯನ್ನು ಮಾಡುತ್ತಾರೆಯೋ ಅಂತಹ ಬ್ರಾಹ್ಮಣರಿಗೆ ನಾನು ಶಿರಸಾ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಈ ರೀತಿಯಾಗಿ ಪರಮಾತ್ಮ ತಾನು ಹೇಳುತ್ತಾ ಇದ್ದಾನೆ. ಹೀಗೆ ತನ್ನ ಎಲ್ಲ ಕುಶಲವನ್ನು ಕೂಡ ಕೇಳಿ ತನ್ನ ಧರ್ಮಕ್ಕೆ ಯಾವುದೇ ವಿಧವಾದಂತಹ ವಿಘ್ನಗಳಿಲ್ಲವಲ್ಲ ಅಂತವೆಲ್ಲವನ್ನು ಕೂಡ ಪ್ರಶ್ನೆಯನ್ನು ಮಾಡಿ ಅನಂತರದಲ್ಲಿ ರಾಜನು ರಾಜ್ಯವನ್ನು ಹೇಗೆ ಪರಿಪಾಲನೆಯನ್ನು ಮಾಡುತ್ತಾ ಇದ್ದಾನೆ, ರಾಜ ತಾನು ಎಲ್ಲ ಜನರನ್ನು ಕೂಡ ಸುಖವಾಗಿ ನೋಡಿಕೊಳ್ಳುತ್ತಾ ಇದ್ದಾನೆಯಾ ಇಲ್ಲವ? ಯಾಕೆಂದರೆ ಯಾವ ರಾಜರುಗಳು ಚೆನ್ನಾಗಿ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾರೆ, ತಾವು ರಾಜ್ಯವನ್ನು ಪರಿಪಾಲನೆ ಮಾಡಬೇಕಾದಾಗ ರಾಜ್ಯದಲ್ಲಿರುವಂತಹ ಜನರಿಗೆ ಯಾವುದೇ ವಿಧವಾದಂತಹ ಕಷ್ಟಗಳು ದುಃಖಗಳು ಇರೋದಿಲ್ಲವೋ ಅಂತಹ ರಾಜರುಗಳು ನನಗೆ ಅತ್ಯಂತ ಪ್ರಿಯವಾದವರು. ಹಾಗಾಗಿ ರಾಜನು ಚೆನ್ನಾಗಿ ಪರಿಪಾಲನೆಯನ್ನು ಮಾಡುತ್ತಾ ಇದ್ದಾನೆಯಾ ಇಲ್ಲವಾ ಎಂಬುದಾಗಿ ಅದನ್ನು ಕೂಡ ಕೇಳುತ್ತಾ ಇದ್ದಾನೆ. ಹೀಗೆ ಆ ರಾಜ್ಯದ ಕುಶಲವನ್ನು ಹಾಗೂ ತನ್ನ ಕುಶಲವನ್ನು ಎಲ್ಲವನ್ನೂ ಕೂಡ ಕೇಳಿ ಕೊನೆಗೆ ನೀನು ಬಂದಂತಹ ಕಾರ್ಯವೇನು, ಇಷ್ಟು ದೂರ ನೀನು ಬಂದಿದ್ದೀಯಾ, ಏನು ಯಾವ ಕಾರ್ಯದಿಂದಾಗಿ ಬಂದಿದ್ದೀಯಾ, ನೀನು ಏನೇ ಕಾರ್ಯವಿದ್ದರೂ ಹೇಳು, ನಾನು ನನ್ನ ಸಾಧ್ಯವಿದ್ದಷ್ಟು ನಾನು ಆ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾ ಇದ್ದಾನೆ. ಆಗ ಬ್ರಾಹ್ಮಣ ತಾನು ತಂದಿರುವಂತಹ ಪತ್ರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಇಡುತ್ತಾನೆ. ಆಗ ರಾಜರ ಹತ್ತಿರ ಪತ್ರವನ್ನು ಓದುವವರು ಅಂತಲೇ ಇರುತ್ತಾರೆ, ಅಂತಹ ಪತ್ರವನ್ನು ಓದುವಂತಹವರಿಗೆ ಕೊಟ್ಟು ಆ ಪತ್ರವನ್ನು ಓದಿಸುತ್ತಾ ಇದ್ದಾನೆ. ಇಂತಹ ಸುಂದರವಾದಂತಹ ಪತ್ರ ರುಕ್ಮಿಣಿ ಹೇಳುತ್ತಾಳೆ. ಶುತ್ವಾ ಗುಣಾನ್ ಭುವನ ಸುಂದರ ಸಂಗತಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಳ ಮಂಗಳಂತೆ ತ್ವಯ್ಯಚ್ಯುತ ವಿಶತಿ ಚಿತ್ತಮಪತ್ರಪಂ ಮೇ. ಭಗವಂತ, ನಾನು ನಿನ್ನ ಗುಣಗಳನ್ನು ಕೇಳುತ್ತಾ ಕೇಳುತ್ತಾ ನಿನ್ನಲ್ಲಿಯೇ ಮನಸ್ಸನ್ನು ಇಟ್ಟಿದ್ದೇನೆ. ಅದೆಂತಹ ಅದ್ಭುತವಾದಂತಹ ಗುಣಗಳು ಅಂತಂದರೆ, ನಿನ್ನ ಗುಣಗಳ ಬಗ್ಗೆ ಕೇಳುತ್ತಾ ಇದ್ದರೆ ಮೈಮರೆತು ನಮ್ಮ ಅಂಗಗಳಲ್ಲಿರುವಂತಹ ಅವಯವಗಳಲ್ಲಿರುವಂತಹ ಎಲ್ಲ ತಾಪಗಳು ಕೂಡ ಅದು ಪರಿಹಾರವಾಗುತ್ತವೆ. ಈಗ ಅನೇಕ ಔಷಧಗಳನ್ನು ಸ್ವೀಕಾರ ಮಾಡಿದರೂ ನಮಗೆ ಅವಯವಗಳಲ್ಲಿರುವಂತಹ ತಾಪ ಪರಿಹಾರವಾಗದೇ ಇರಬಹುದು. ಆದರೆ ಪರಮಾತ್ಮನ ಗುಣಗಳನ್ನು ಕೇಳಿದರೆ, ಪರಮಾತ್ಮನ ಚರಿತ್ರೆಯನ್ನು ಕೇಳಿದರೆ ಆ ಎಲ್ಲ ತಾಪವೂ ಕೂಡ ಪರಿಹಾರವಾಗುತ್ತದೆ. ಹಾಗಾಗಿಯೇ ನಾವು ಹಿಂದೆ ಕೇಳಿದ್ವಲ್ಲ, ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್, ಆ ಸಂಸಾರಕ್ಕೇನೆ ಔಷಧದಂತೆ ಇದೆ ಪರಮಾತ್ಮನ ಚರಿತ್ರೆ. ಅಂತಹ ದಿವ್ಯವಾದಂತಹ ನಿನ್ನ ಮನೋಹರವಾದಂತಹ ಗುಣಗಳನ್ನು ಕೇಳಿ ಕೇಳಿ ನಿನ್ನ ಪರಮಮಂಗಳವಾದಂತಹ ರೂಪ, ನಿನ್ನ ರೂಪ ಎಂತಹ ಸುಂದರವಾದಂತಹ ರೂಪ ಅಂತಂದರೆ ಭುವನ ಮಂಗಳಂ, ಇಡೀ ಭುವನಕ್ಕೇನೆ ಮಾಂಗಲ್ಯವನ್ನು ಶುಭವನ್ನು ತೆಗೆದುಕೊಳ್ಳುವಂತಹ ಅಂತಹ ಮಂಗಳಕರವಾದಂತಹ ರೂಪವನ್ನು ನಿನ್ನದು ಎಂಬುದಾಗಿ ಕೇಳಿ ನಿನ್ನಲ್ಲೇನೇ ನನ್ನ ಮನಸ್ಸನ್ನು ಇಟ್ಟಿದ್ದೇನೆ. ನಿರಪತ್ರಪಮ್ಮೆ, ನಾನು ನಿನ್ನಲ್ಲಿ ಮನಸ್ಸನ್ನು ಇಡಬೇಕು ಅಂತಂದರೆ ಎಲ್ಲ ಲಜ್ಜೆಯನ್ನು ಬಿಟ್ಟು ನಿನ್ನಲ್ಲಿ ನಾನು ಮನಸ್ಸನ್ನು ಇಟ್ಟಿದ್ದೇನೆ. ಯಾವ ನಾಚಿಕೆ ಇಲ್ಲದೆ, ಲಜ್ಜೆ ಇಲ್ಲದೆ ನಿನ್ನಲ್ಲಿ ನಾನು ಮನಸ್ಸನ್ನು ಇಟ್ಟಿದ್ದೇನೆ. ಯಾಕಂದರೆ ನೋಡಿರಿ, ಯಾರಾದರೂ ಹೆಂಗಸರು ತಾವು ಲವ್ ಲೆಟರ್ ಬರೀತಾರೆ ಹೇಳಿ, ಬರೆದರೆ ಪ್ರಾಯ ಪುರುಷರೇ ಬರೆಯುತ್ತಾರೆ ಹೊರತು ಹೆಂಗಸರು ಬಹಳ ಕಡಿಮೆ. ಹಾಗಿದ್ದರೂ ಕೂಡ ರುಕ್ಮಿಣಿ ತಾನು ಪತ್ರವನ್ನು ಬರೆದಿದ್ದಾಳೆ ಅಂತಂದರೆ ಆ ಲಜ್ಜೆಯನ್ನು ಬಿಟ್ಟಿದ್ದಾಳೆ. ಲಜ್ಜೆ ಯಾಕೆ ಹೇಳ್ರಿ? ಯಾವುದಾದ್ರೂ ಕೆಟ್ಟ ಕಾರ್ಯವನ್ನು ಮಾಡಬೇಕು ಅಂತಂದರೆ ಲಜ್ಜೆಯನ್ನು ಪಡಬೇಕು. ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು ಅಂತಂದರೆ ಲಜ್ಜೆ ಬೇಕಾ? ಹಾಗಾಗಿ ಯಾವ ಲಜ್ಜೆ ಇಲ್ಲದೇನೆ ಚಿತ್ತಂ ಅಪತ್ರಪಮ್ಮೆ, ಯಾವ ಲಜ್ಜೆ ಇಲ್ಲದೇನೆ ನನ್ನ ಮನಸ್ಸನ್ನು ನಿನ್ನಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಅಂದರೆ ಅದು ಅತ್ಯಂತ ಲಕ್ಷ್ಯ ಕೊಟ್ಟು ಕೇಳುವಂತಹ ಮಾತು, ಅತ್ಯಂತ ಪ್ರಧಾನವಾದಂತಹ ಮಾತು. ಇವತ್ತು ಅನೇಕ ಜನ ಒಂದು ಸಣ್ಣ ಶಿಖ ಬಿಡುವುದಕ್ಕೂ ಕೂಡ ನಾವು ನಾಚುತ್ತೇವೆ. ನಮ್ಮ ಒಂದು ವೇಷವನ್ನು, ಶಿಖವನ್ನು ಬಿಡಬೇಕು, ನಾಮವನ್ನು ಹಚ್ಚಿಕೊಳ್ಳಬೇಕು, ನಮ್ಮ ದ್ವೇಷವಾದಂತಹ ಧೋತ್ರ ಪಂಚ ಅದನ್ನು ನೋಡಬೇಕು ಅಂತಂದರೂ ಕೂಡ ನಾವು ನಾಚಿಕೊಳ್ಳುತ್ತೇವೆ. ಆದರೆ ಭಾಗವತ ನಮಗೆ ತಿಳಿಸಿಕೊಡುತ್ತದೆ, ನಾವು ನಮ್ಮ ವೇಷವನ್ನು ಧಾರಣೆ ಮಾಡಬೇಕಾದರೆ, ಭಗವಂತನ ಸೇವೆಯನ್ನು ಮಾಡಬೇಕಾದರೆ, ಭಗವಂತನ ಆರಾಧನೆಯನ್ನು ಮಾಡಬೇಕಾದರೆ ಅದು ಯಾವ ಲಜ್ಜೆಯನ್ನು ಕೂಡ ಪಡಬಾರದು. ಬೇರೆಯವರೆಲ್ಲ ತಮ್ಮ ಒಂದು ಧರ್ಮವನ್ನು, ತಮ್ಮ ಒಂದು ವೇಷವನ್ನು ಯಾವ ಲಜ್ಜೆ ಇಲ್ಲದೆ ತಾವು ಧಾರಣೆ ಮಾಡುತ್ತಾರೆ, ನಾವು ಯಾಕೆ ನಾಚಿಕೆ ಪಡಬೇಕು? ಹಾಗಾಗಿ ಆ ಭಗವಂತನಿಗೆ ಪ್ರಿಯವಾದಂತಹ ವೇಷವನ್ನು, ಭಗವಂತನಿಗೆ ಪ್ರಿಯವಾದಂತಹ ಕಾರ್ಯಗಳನ್ನು ಮಾಡಬೇಕಾದರೆ ಯಾವುದೇ ವಿಧವಾದಂತಹ ಲಜ್ಜೆ ಇಲ್ಲದೇನೆ ಅತ್ಯಂತ ಧೈರ್ಯದಿಂದಾಗಿ ಮಾಡಬೇಕು ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾ ಇದೆ. ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣಧಾಮಪಿ ರಾತ್ಮತುಲ್ಯಂ ಕ್ರೀಡಾವತಿ ಕುಲವತಿ ನ ವೃಣೀತ ಕನ್ಯಾ ಕಾಳೇ ನೃಸಿಂಹ ನರಲೋಕ ಮನೋಭಿರಾಮಂ. ಇನ್ನಂತಹ ಉತ್ತಮನಾದಂತಹ ಪುರುಷನನ್ನು
ಯಾವ ಹೆಂಗಸು ತಾನೇ ಅಪೇಕ್ಷಿಸೋದಿಲ್ಲ. ಅದರಲ್ಲಿಯೂ ಕೂಡ ಉತ್ತಮವಾದಂತಹ ಕುಲದಲ್ಲಿ ಬಂದಿರುವಂತಹ ಎಲ್ಲ ಶುಭಗುಣಗಳಿಂದಾಗಿ ಪೂರಿತಲಾದಂತಹ ಕನ್ಯೆಯು ಅವಶ್ಯವಾಗಿಯೂ ಕೂಡ ನಿನ್ನನ್ನು ಅಪೇಕ್ಷಿಸುತ್ತಾಳೆ, ನಿನ್ನನ್ನೇ ವರಿಸುತ್ತಾಳೆ. ಯಾಕೆಂತಂದರೆ ಗುಣ ಯಾವುದಾವುದನ್ನು ನೋಡಬೇಕು, ಪುರುಷನಲ್ಲಿ ಯಾವುದ್ಯಾವುದನ್ನು ನೋಡಬೇಕು, ಮದುವೆ ಆಗಬೇಕು ಅಂತ ಪುರುಷನಲ್ಲಿ ಏನೇನಿರಬೇಕೋ ಆ ಎಲ್ಲ ಗುಣಗಳು ಕೂಡ ನಿನ್ನಲ್ಲಿ ಇದೆ. ಗುಣಗಳು ಇವೆ, ಎಲ್ಲ ಸದ್ಗುಣಗಳು ಇವೆ, ಒಳ್ಳೆಯ ಸ್ವಭಾವ ಇದೆ, ಚೆನ್ನಾಗಿ ರೂಪವೂ ಇದೆ, ವಿದ್ಯಾವಂತನೂ ಆಗಿದೆಯಾ, ವಯಸ್ಸು ಕೂಡ ಸರಿಯಾಗಿ ಮದುವೆ ಆಗುವಂತಹ ವಯಸ್ಸು. ಹೀಗೆ ಇವೆಲ್ಲದರಿಂದಲೂ ಕೂಡ ನನಗೆ ಯೋಗ್ಯನಾದಂತಹ ಪತಿ ಅಂತಂದರೆ ನೀನೇ ಆಗಿದ್ದೀಯಾ. ಹಾಗಾಗಿ ನಿನ್ನನ್ನು ಕ್ರೀಡಾವತಿ ಕುಲವತಿ ನವೃಣೀತ ಕನ್ಯೆ, ಅಂತಹ ಕನ್ಯೆಯು ಯಾರು ತಾನೇ ವರಿಸೋದಿಲ್ಲ, ಅವಶ್ಯವಾಗಿಯೂ ಕೂಡ ನಿನ್ನನ್ನು ವರಿಸಿಯೇ ವರಿಸುತ್ತಾಳೆ. ಹಾಗಾಗಿ ನಾನು ಕೂಡ ನಿನ್ನನ್ನು ಮದುವೆ ಆಗಬೇಕು ಎಂಬುದಾಗಿ ಅಪೇಕ್ಷಿಸಿದ್ದೇನೆ. ಮತ್ವೈತದಂಗ ತವಪಾದ ಸರೋಜದಾಸ್ಯ ಕಾಮಂ ಕುರು ಪ್ರಿಯತಮಂ ಪ್ರಣತಾಸ್ಮಿ ತೇಂಗ್ರಿಂ. ಹೀಗೆ ನಾನು ನಿನ್ನ ದಾಸಿಯಾಗಿದ್ದೇನೆ, ನಿನ್ನ ದಾಸಿಯಾದಂತಹ ನನ್ನ ಈ ಅಭಿಪ್ರಾಯವನ್ನು ತಿಳಿದುಕೊಂಡು ನಿನಗೆ ಏನು ಬೇಕೋ ನಿನ್ನ ಇಚ್ಛೆ ಇದ್ದಂತೆ ಮಾಡು, ನನ್ನನ್ನು ಸ್ವೀಕಾರ ಮಾಡು ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಆಮೇಲೆ ಒಂದು ಮಾತನ್ನು ಹೇಳುತ್ತಾಳೆ. ಪೂರ್ತೇಷ್ಟ ದತ್ತ ನಿಯಮ ವ್ರತ ದೇವ ವಿಪ್ರ ಗುರುವರ್ಚನಾದಿಭಿರನು ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜ ಏತ್ಯ ಪಾಣಿಂ ಗೃಹಾತು ಮೇ ನದಮಘೋಷ ಸುತಾದಯೋನ್ಯೇ. ನಾನೇನಾದರೂ ಸತ್ಕರ್ಮಗಳನ್ನು ಆಚರಣೆ ಮಾಡಿದರೆ, ದಾನ ಧರ್ಮಾದಿಗಳನ್ನು ಮಾಡಿದ್ದರೆ ಅದೆಲ್ಲದರ ಪುಣ್ಯದ ಪ್ರಭಾವದಿಂದಾಗಿ ನೀನೇ ನನಗೆ ಪತಿಯಾಗಬೇಕು, ನೀನೇ ನನ್ನ ಪಾಣಿಗ್ರಹಣವನ್ನು ಮಾಡಬೇಕು, ಬೇರೆಯವರು ಶಿಶುಪಾಲ ಮೊದಲಾದವರು ನನ್ನ ಪಾಣಿಯನ್ನು ಹಿಡಿಯೋದು ಬೇಡ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ಈ ಪ್ರಾರ್ಥನೆಯನ್ನು ನಾವು ಭಗವಂತನಲ್ಲಿ ಮಾಡಬೇಕು. ನಾವೇನಾದರೂ ಸತ್ಕರ್ಮಗಳನ್ನು ಮಾಡಿದರೆ ಭಗವಂತ ನೀನು ನಮಗೆ ಪಾಣಿಗ್ರಹಣವನ್ನು ಮಾಡು. ಇದೇ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂತಹ ಯಾದವಾರ್ಯರು ಹೇಳುತ್ತಾರೆ. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ, ನನಗೆ ನಿನ್ನ ಕರಾವಲಂಬನವನ್ನು ಕೊಡು, ನೀನು ನಮ್ಮ ಕೈಯನ್ನು ಹಿಡಿ. ಯಾಕಂದ್ರೆ ನಾವು ಕೈ ಹಿಡಿದರೆ ನಾವು ಯಾವಾಗ ಬಿಡ್ತೀವೋ ಗೊತ್ತಿಲ್ಲ. ಅದೇ ಪರಮಾತ್ಮ ನಮ್ಮ ಕೈಯನ್ನು ಹಿಡಿದ ಅಂತಂದರೆ ಎಂದೂ ಕೂಡ ನಾವು ಆ ಭಗವಂತನನ್ನು ಬಿಟ್ಟು ಹೋಗದೇ ಇದ್ದಂತೆ ಆಗುತ್ತದೆ. ಹಾಗಾಗಿ ಆ ಪ್ರಾರ್ಥನೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹೌದು, ಈಗ ಮತ್ತು ನಿನ್ನ ಮದುವೆಯಂತೂ ನಿಶ್ಚಯವಾಗಿದೆಯಲ್ಲ, ಮತ್ತು ನಾನು ನಿನ್ನನ್ನು ಕರೆದುಕೊಂಡು ಬರೋದು ಹೇಗೆ ಅಂತಂದರೆ ಅದಕ್ಕೆ ಆ ಉಪಾಯವನ್ನು ಕೂಡ ರುಕ್ಮಿಣಿಯೇ ಹೇಳುತ್ತಾಳೆ. ಯಾಕೆಂದರೆ ಈಗ ಕರೆದುಕೊಂಡು ಬರೋದು ಅಂತಂದರೆ ಸ್ವಲ್ಪ ಸೂಕ್ಷ್ಮವಾಗಿ ವ್ಯವಹಾರವನ್ನು ಮಾಡಿ ಕರೆದುಕೊಂಡು ಬರಬೇಕಾಗುತ್ತದೆ. ಯಾಕೆಂತಂದರೆ ಅಂತಃಪುರಕ್ಕೆ ಹೋಗಿ ಎಲ್ಲ ಬಂಧು ಮಿತ್ರರನ್ನು ಸಂಹಾರ ಮಾಡಿ ಕರೆದುಕೊಂಡು ಬರುವಂತೆ ಇಲ್ಲ. ಯಾಕೆಂದರೆ ವಿವಾಹವನ್ನು ಮಾಡಿಕೊಳ್ಳಬೇಕಾಗಿದೆ. ಅಂತಹ ವಿವಾಹದ ಶುಭ ಸಂದರ್ಭದಲ್ಲಿ ಎಲ್ಲರ ಸಂಹಾರವನ್ನು ಮಾಡೋದು ಹೇಗೆ ಉಚಿತವಾಗುತ್ತದೆ? ಹಾಗಾಗಿ ಸಂಹಾರ ಮಾಡದೇನೆ ಅಂತಃಪುರಚರಾನ್ ಅವಿಹತ್ಯ ಬಂಧುಗಳ ಸಂಹಾರವನ್ನು ಮಾಡದೇನೆ ನನ್ನನ್ನು ಹೇಗೆ ಕರೆದುಕೊಂಡು ಬರಬೇಕು ಅಂತನ್ನೋದಕ್ಕೆ ನಾನೇ ಉಪಾಯವನ್ನು ಹೇಳುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ವಿವಾಹಕ್ಕಿಂತಲೂ ಕೂಡ ಪೂರ್ವ ದಿನದಲ್ಲಿ ಕುಲದೇವಿ ಯಾತ್ರಾ ಅಂತ ಮಾಡುತ್ತೇವೆ. ಕುಲದೇವಿ ಯಾತ್ರಾ ಅಂತ ಹೇಳಿಬಿಟ್ಟು ಊರು ಹೊರಗೆ ಬಂದು ಅಲ್ಲಿ ಗೌರಿಹರ ಪೂಜಾ, ಪಾರ್ವತೀ ದೇವಿಯ ಆಲಯಕ್ಕೆ ಹೋಗಿ ಗೌರಿಹರರ ಪೂಜೆಯನ್ನು ಮಾಡುತ್ತೇವೆ. ಆಗ ಊರು ಹೊರಗೆ ಬಂದಾಗ ಸ್ವಲ್ಪ ಸೆಕ್ಯೂರಿಟಿ ಕಡಿಮೆ ಇರುತ್ತದೆ, ಸೈನಿಕರು ಸ್ವಲ್ಪ ಕಡಿಮೆ ಇರುತ್ತಾರೆ. ಆಗ ಅಲ್ಲಿ ಯಾವ ಬಂಧು ಮಿತ್ರರು ಸ್ವಲ್ಪ ಕಡಿಮೆ ಇರುತ್ತಾರೆ. ಆಗ ನೀನು ನನ್ನನ್ನು ಕರೆದುಕೊಂಡು ಹೋಗಬಹುದು ಎಂಬುದಾಗಿ ಆ ಉಪಾಯವನ್ನು ಕೂಡ ರುಕ್ಮಿಣಿ ಹೇಳಿದ್ದಾಳೆ. ಆಗ ಆ ಪತ್ರವನ್ನೆಲ್ಲವನ್ನು ಕೂಡ ಕೇಳಿ ಪರಮಾತ್ಮ ತಾನು ಆ ಬ್ರಾಹ್ಮಣನಿಗೆ ಹೇಳುತ್ತಾ ಇದ್ದಾನೆ. ಆ ಪತ್ರದಲ್ಲಿ ಕೊನೆಗೆ ಒಂದು ಮಾತನ್ನು ಹೇಳುತ್ತಾಳೆ ರುಕ್ಮಿಣಿ. ಯಜ್ಜಂಬುಜಾಕ್ಷ ನಲಭೇಯ ಭಗವತ್ ಪ್ರಸಾದಂ ದಹ್ಯಾಂ ಅಸೂನ್ ವ್ರತಕೃಷಾ ಶತಜನ್ಮವೆಸ್ಯಾಂ. ನೀನೇನಾದರೂ ನನ್ನ ಪಾಣಿಗ್ರಹಣವನ್ನು ಮಾಡದೇ ಇದ್ದರೆ, ನನ್ನನ್ನು ಸ್ವೀಕಾರ ಮಾಡದೇ ಇದ್ದರೆ ನಾನು ಅನೇಕ ವ್ರತೋಪವಾಸಗಳನ್ನು ಮಾಡಿ ನಾನು ಪ್ರಾಣತ್ಯಾಗವನ್ನು ಮಾಡಿ ಆದರೂ ಬೇರೆ ಜನ್ಮದಲ್ಲಾದರೂ ನಿನ್ನ ಕೈಯನ್ನು ಹಿಡಿಯುತ್ತೇನೆ ಹೊರತು ನಾನು ಇಂತಹ ದುಷ್ಟರ ಕೈಯನ್ನು ಹಿಡಿಯೋದಿಲ್ಲ. 100 ಜನ್ಮಗಳಾದರೂ ಚಿಂತೆ ಇಲ್ಲ, ನಿನ್ನನ್ನೇ ನಾನು ಪತಿಯನ್ನಾಗಿ ಸ್ವೀಕಾರ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದಾಳೆ. ಆ ಪತ್ರವನ್ನೆಲ್ಲವನ್ನು ಕೂಡ ಕೇಳಿ ಪರಮಾತ್ಮ ತಾನು ಹೇಳುತ್ತಾ ಇದ್ದಾನೆ. ಇಷ್ಟು ಪ್ರೀತಿಯಿಂದಾಗಿ ಪತ್ರವನ್ನು ಬರೆದಿದ್ದಾಳೆಲ್ಲ, ಪರಮಾತ್ಮನೂ ಕೂಡ ಸ್ವಲ್ಪ ಪ್ರೀತಿಯನ್ನು ತೋರಬೇಕು. ಹಾಗಾಗಿ ಪರಮಾತ್ಮ ಹೇಳುತ್ತಾ ಇದ್ದಾನೆ. ತಥಾಹಮಪಿ ತಚ್ಚಿತ್ತೋ ನಿದ್ರಾಂ ನಾದ್ಯಗಮಂ ನಿಶಿ. ನನಗೂ ಕೂಡ ರುಕ್ಮಿಣಿಯ ಬಗ್ಗೆಯೇ ವಿಚಾರವನ್ನು ಮಾಡುತ್ತಾ ಇದ್ದೇನೆ. ರಾತ್ರಿಯೆಲ್ಲ ರುಕ್ಮಿಣಿಯ ಬಗ್ಗೆಯೇ ಆಲೋಚನೆ ಮಾಡ್ತಾ ನನಗೆ ನಿದ್ದೆನೇ ಬಂದಿಲ್ಲ. ನನಗೂ ಕೂಡ ರುಕ್ಮಿಣಿ ಅಂದರೆ ಬಹಳ ಪ್ರಿಯಳಾದವಳು, ನನಗೂ ಕೂಡ ರುಕ್ಮಿಣಿಯ ಮೇಲೆ ಬಹಳ ಪ್ರೀತಿ ಇದೆ. ನಾನೂ ರುಕ್ಮಿಣಿಯನ್ನೇ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದೇನೆ. ಹಾಗಾಗಿ ವಿವಾಹ ಯಾವತ್ತಿದೆ ಅದನ್ನೆಲ್ಲವನ್ನು ಕೂಡ ಕೇಳಿಕೊಂಡು ತಾನು ವಿದರ್ಭ ದೇಶಕ್ಕೆ ಬರೋದಕ್ಕಾಗಿ ಅಂತ ನಿಶ್ಚಯವನ್ನು ಮಾಡಿದ್ದಾನೆ. ಸಾರಥಿಗೆ ಹೇಳಿದ್ದಾನೆ, ರಥವನ್ನು ಸಿದ್ಧಪಡಿಸು ಎಂಬುದಾಗಿ ಸಾರಥಿಗೆ ಹೇಳಿ ರಥದಲ್ಲಿ ತಾನು ಕುಳಿತಿದ್ದಾನೆ. ಬ್ರಾಹ್ಮಣನನ್ನು ಕೂಡಿಸಿಕೊಂಡು ತಾನು ಅಲ್ಲಿ ಕುಂಡಿನಪುರಕ್ಕೆ ತಾನು ಬಂದಿದ್ದಾನೆ. ಆರುಹ್ಯ ಸ್ಯಂಜನಂ ಶೌರಿಹಿ ದ್ವಿಜಮಾರೋಪ್ಯ ತೂರ್ಣಗೈಹಿ ಆನರ್ತಾದ್ ಏಕರಾತ್ರೇನ ವಿದರ್ಭಾನ್ ಅಗಮದ್ಧಯೈಹಿ.
ಈ ದ್ವಾರಕಾಪಟ್ಟಣದಿಂದಾಗಿ ಅಲ್ಲಿ ವಿದರ್ಭ ದೇಶಕ್ಕೆ ಒಂದೇ ರಾತ್ರಿಯಲ್ಲಿ ತಾನು ಪ್ರಯಾಣವನ್ನು ಮಾಡಿದ್ದಾನೆ. ಈ ಕಡೆಗೆ ಕುಂಡಿನಪುರಕ್ಕೆ ಅಧಿಪತಿಯಾದಂತಹ ತಾನು ಭೀಷ್ಮಕ ರಾಜ ತನ್ನ ಮಗಳನ್ನು ಪುತ್ರ ಸ್ನೇಹದಿಂದಾಗಿ ಶಿಶುಪಾಲನಿಗೆ ಕೊಡಬೇಕು ಎಂಬುದಾಗಿ ಆ ವಿವಾಹಕ್ಕಿಂತಲೂ ಪೂರ್ವದಲ್ಲಿ ಮಾಡಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇದ್ದಾನೆ. ಪಿತೃಗಳ ಅರ್ಚನೆಯನ್ನು ಮಾಡಿದ್ದಾನೆ, ದೇವತೆಗಳ ಅರ್ಚನೆಯನ್ನು ಮಾಡಿದ್ದಾನೆ, ಅನೇಕ ಜನ ಬ್ರಾಹ್ಮಣರನ್ನು ಕರೆದು ಅವರ ಅರ್ಚನೆಯನ್ನು ಮಾಡಿ ಅವರ ಸತ್ಕಾರವನ್ನು ಮಾಡಿ ಅವರಿಗೆ ಭೋಜನವನ್ನು ಮಾಡಿಸಿದ್ದಾನೆ. ಅವರಿಂದಾಗಿ ಆಶೀರ್ವಾದಗಳನ್ನು ಕೊಡಿಸುತ್ತಾ ಇದ್ದಾನೆ. ಆಶೀರ್ವಾದಗಳನ್ನು ತಾನು ಪಡೆದು ರುಕ್ಮಿಣೀ ದೇವಿಗೆ ಚೆನ್ನಾಗಿ ಅಭ್ಯಂಗ ಸ್ನಾನವನ್ನು ಮಾಡಿ ಅಲಂಕೃತಳಾದಂತಹ ರುಕ್ಮಿಣೀ ದೇವಿಗೆ ತಾನು ಆಶೀರ್ವಾದಗಳನ್ನು ಕೊಡಿಸುತ್ತಾ ಇದ್ದಾನೆ. ಚಕ್ರಸ್ಸಾಮ ಋಗ್ಯಜುರ್ಮಂತ್ರೈ ವಧ್ವಾ ರಕ್ಷಾಂ ದ್ವಿಜೋತ್ತಮ. ಹೀಗೆ ಆ ಬ್ರಾಹ್ಮಣರೆಲ್ಲರೂ ಕೂಡ ರುಕ್ಮಿಣೀ ದೇವಿಗೆ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾರೆ. ಅಂದರೆ ವಿವಾಹಕ್ಕಿಂತಲೂ ಕೂಡ ಪೂರ್ವದಲ್ಲಿ ಏನು ಮಾಡಬೇಕು ಅಂತನ್ನೋದನ್ನು ಕೂಡ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಏನೋ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ವಿ, ಸಂಗೀತ ಅಂದ್ವಿ ಅಂತ ಹೀಗೆ ಇಲ್ಲೆಲ್ಲ ಅನಾಚಾರವನ್ನು ಮಾಡಬಾರ್ದು. ಮುಖ್ಯವಾಗಿ ಮಾಡಬೇಕಾದಂತಹ ಪಿತೃಗಳ ಅರ್ಚನೆ, ದೇವತಾರ್ಚನೆ ಅವುಗಳನ್ನು ಮಾಡಬೇಕು. ಬ್ರಾಹ್ಮಣರ ಸತ್ಕಾರವನ್ನು ಮಾಡಿ ಅವರಿಂದಾಗಿ ಆಶೀರ್ವಾದಗಳನ್ನು ಪಡೆಯಬೇಕು. ಹಾಗೆ ಪಡೆದರೆ ಆ ದಾಂಪತ್ಯ ಜೀವನ ಅಂತನ್ನೋದು ಸುಖಮಯವಾಗಿರುತ್ತದೆ. ಹಾಗಾಗಿಯೇ ಇಂತಹ ಅನಾಚಾರಗಳು ಬಂದಿದ್ದರಿಂದಲೇ ಇವತ್ತು ನಾವು ಸಮಾಜದಲ್ಲಿ ಅನೇಕ ವಿಚ್ಛೇದಗಳನ್ನು ನೋಡುತ್ತಾ ಇದ್ದೇವೆ. ಹಾಗಾಗಿ ಅಂತಹ ಅನಾಚಾರಗಳನ್ನು ಮಾಡದೇನೆ ಇಲ್ಲಿ ಹೇಳಿದಂತೆ ನಾವು ಆಚರಣೆಯನ್ನು ಮಾಡಬೇಕು ಅಂತನ್ನೋದನ್ನು ನಮಗೆ ಭಾಗವತ ತಿಳಿಸಿಕೊಡುತ್ತಾ ಇದೆ. ಅನೇಕ ವಿಧವಾದಂತಹ ದಾನಗಳನ್ನು ಮಾಡುತ್ತಾ ಇದ್ದಾನೆ. ಸುವರ್ಣ ದಾನವನ್ನು ಮಾಡಿದ್ದಾನೆ, ವಸ್ತ್ರದಾನವನ್ನು ಮಾಡಿದ್ದಾನೆ, ಅನೇಕ ಪದಾರ್ಥಗಳ ದಾನವನ್ನು ಮಾಡಿದ್ದಾನೆ, ಗೋವುಗಳ ದಾನವನ್ನು ಮಾಡಿದ್ದಾನೆ. ಹೀಗೆ ಭೀಷ್ಮಕ ರಾಜ ಬ್ರಾಹ್ಮಣರಿಗೆ ಅನೇಕ ಪದಾರ್ಥಗಳನ್ನು ದಾನವನ್ನು ಮಾಡಿದ್ದಾನೆ. ಈ ಕಡೆಗೆ ಶಿಶುಪಾಲನ ತಂದೆಯಾದಂತಹ ದಮಘೋಷ ತಾನೂ ಕೂಡ ಆ ಬ್ರಾಹ್ಮಣರ ಅರ್ಚನೆಯನ್ನು ಮಾಡುತ್ತಾ ಇದ್ದಾನೆ. ವಿವಾಹದ ಪೂರ್ವಕೃತ್ಯವನ್ನೆಲ್ಲವನ್ನು ಕೂಡ ಮುಗಿಸಿಕೊಂಡು ಈ ಕಡೆಗೆ ವಿದರ್ಭ ದೇಶಕ್ಕೆ ಎಲ್ಲ ಸೈನ್ಯದಿಂದಾಗಿ ಸಹಿತನಾಗಿ ತಾನು ಬಂದಿದ್ದಾನೆ. ಆಗ ಭೀಷ್ಮಕ ರಾಜ ಹೋಗಿ ಸ್ವಾಗತವನ್ನು ಮಾಡುತ್ತಾ ಇದ್ದಾನೆ. ಕನ್ಯಾಪಕ್ಷದವರು ವರಪಕ್ಷದವರಿಗೆ ಮರ್ಯಾದೆ ಮಾಡಬೇಕಲ್ಲ, ಆ ಎಲ್ಲ ಮರ್ಯಾದೆಗಳನ್ನು ಕೂಡ ಮಾಡಿ ಅವರನ್ನು ಕುಂಡಿನಪುರಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಅವರ ನಿವಾಸಕ್ಕಾಗಿ ಅಂತ ಒಂದು ಭವನವನ್ನು ನಿರ್ಮಾಣವನ್ನು ಮಾಡಿಸಿದ್ದಾನೆ. ಆ ಭವನದಲ್ಲಿ ಅವರನ್ನೆಲ್ಲರನ್ನೂ ಕೂಡ ಇರಿಸಿದ್ದಾನೆ. ಈ ಕಡೆಗೆ ಮದುವೆ ಹತ್ತಿರ ಆಗುತ್ತಾ ಇದೆ. ರುಕ್ಮಿಣೀ ದೇವಿ ತಾನು ವಿಚಾರವನ್ನು ಮಾಡುತ್ತಾ ಇದ್ದಾಳೆ, ಚಿಂತಿಸುತ್ತಾ ಇದ್ದಾಳೆ. ಇಷ್ಟೊತ್ತಾಯಿತು, ಕೃಷ್ಣನನ್ನು ನಾನು ಕೊಟ್ಟು ಕಳಿಸಿದ್ದೇನೆ, ಕೃಷ್ಣನನ್ನು ನೋಡಿಕೊಂಡು ಬಾ, ಅವನಿಗೆ ಪತ್ರವನ್ನು ಕೊಟ್ಟು ಬಾ ಅಂತ ಬ್ರಾಹ್ಮಣನನ್ನು ಕೊಟ್ಟು ಕಳಿಸಿದ್ದೇನೆ. ಕೃಷ್ಣನೂ ಬರುತ್ತಾ ಇಲ್ಲ. ಈ ಕಡೆಗೆ ಆ ಪತ್ರವನ್ನು ಒಯ್ದಿರುವಂತಹ ಬ್ರಾಹ್ಮಣನೂ ಕೂಡ ಬರುತ್ತಾ ಇಲ್ಲ. ಏನಾಗಿದೆಯೋ ಏನೋ, ನನ್ನ ಆ ಹಣೆ ಬರಹ ಹೇಗಿದೆಯೋ ಏನೋ ಗೊತ್ತಿಲ್ಲ ನನಗೆ ಅಪೇಕ್ಷಿತವಾದಂತಹ ನನ್ನ ಮನೋರಥ ಅಂತನ್ನೋದು ಪೂರ್ಣವಾಗುತ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಎಂಬುದಾಗಿ ತಾನು ಬಹಳ ಚಿಂತಾಗ್ರಸ್ತಳಾಗಿದ್ದಾಳೆ. ಆ ಸಂದರ್ಭದಲ್ಲಿ ತನ್ನ ಎಡಗೈ ಅವೆಲ್ಲವೂ ಕೂಡ ಅದರುತ್ತಾ ಇವೆ. ಅಂದರೆ ಅವೆಲ್ಲವೂ ಕೂಡ ಶುಭ ಸೂಚಕವಾದದ್ದು. ಪುರುಷರಿಗೆ ಅದು ಬಲಕೈ ಅವೆಲ್ಲ ಆಧರಿದರೆ ಅದು ಶುಭ ಸೂಚಕ. ಹೆಂಗಸರಿಗೆ ಅದು ಎಡಭಾಗ ಅಂತನ್ನೋದು ಆಧರಿದರೆ ಅದು ಶುಭ ಸೂಚಕ. ಹಾಗೆ ಆ ಎಲ್ಲ ಎಡಭಾಗದ ಅವಯವಗಳೆಲ್ಲವೂ ಕೂಡ ಅದರುತ್ತಾ ಇವೆ. ಅವೆಲ್ಲವೂ ಕೂಡ ಶುಭವನ್ನು ಸೂಚನೆ ಮಾಡುತ್ತಾ ಇದೆ. ಅಷ್ಟರಲ್ಲಿ ಆ ಬ್ರಾಹ್ಮಣನು ಕೂಡ ಬಂದಿದ್ದಾನೆ. ಆ ಬ್ರಾಹ್ಮಣನು ಹಸನ್ಮುಖನಾಗಿ ಅತ್ಯಂತ ಪ್ರಸನ್ನವಾದಂತಹ ಮುಖದಿಂದಾಗಿ ಬರುತ್ತಾ ಇದ್ದಾನೆ. ರುಕ್ಮಿಣೀ ದೇವಿ ಆ ಬ್ರಾಹ್ಮಣನ ಮುಖವನ್ನು ನೋಡಿ ಏನೇ ಅರ್ಥವನ್ನು ಮಾಡಿಕೊಂಡಿದ್ದಾಳೆ. ನನ್ನ ಕಾರ್ಯವು ಸಿದ್ಧಿಸಿದಂತೆ ಇದೆ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಬ್ರಾಹ್ಮಣ ಬಂದು ಅದೇ ವಾರ್ತೆಯನ್ನು ಹೇಳುತ್ತಾನೆ. ನೀನೇನು ಚಿಂತೆಯನ್ನು ಮಾಡಬೇಡ, ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಗೇ ಬಂದಿದ್ದಾನೆ, ವಿದರ್ಭ ದೇಶಕ್ಕೇನೆ ಬಂದಿದ್ದಾನೆ, ಅವಶ್ಯವಾಗಿಯೂ ಕೂಡ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ವಿಶ್ವಾಸವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದಾಗ ಆಗ ರುಕ್ಮಿಣೀ ದೇವಿಯ ಚಿಂತೆ ಅಂತನ್ನೋದು ಪರಿಹಾರವಾಯಿತು. ರುಕ್ಮಿಣೀ ದೇವಿಗೆ ಅದು ಯಾವ ಚಿಂತೆಯೂ ಕೂಡ ಇಲ್ಲ. ಯಾಕೆಂದರೆ ಪತ್ರವನ್ನು ಬರೆಯಬೇಕಾದಾಗಲೇ ಶ್ರೀಕೃಷ್ಣನನ್ನು ಹೇಗೆ ಸಂಬೋಧನೆಯನ್ನು ಮಾಡಿದ್ದಾಳೆ ಅಂತಂದು ನಾವು ನೋಡ್ಬೋದು. ಕಾಳೇ ನೃಸಿಂಹ ನರಲೋಕ ಮನೋಭಿರಾಮಂ, ನರಸಿಂಹ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾ ಇದ್ದಾಳೆ. ಅಂತಂದರೆ ಇವರೆಲ್ಲ ಜರಾಸಂಧ, ಸಾಲ್ವ, ದಂತವಕ್ರ ಇವರೆಲ್ಲ ಇದ್ದಾರೆ. ಅವರಿಂದ ನನಗೆ ಭಯ ಅಂತ ನೀನು ತಿಳಿದಿದ್ಯಾ? ನನಗೇನು ಭಯವಿಲ್ಲ. ಅವರೆಲ್ಲರೂ ಇದ್ದರೂ ಕೂಡ ನೀನು ನನ್ನನ್ನು ಕರೆದುಕೊಂಡು ಹೋಗುತ್ತೆ. ಹಾಗಾಗಿಯೇ ನರಸಿಂಹ ಅಂತ ಕರೆಯುತ್ತಾ ಇದ್ದಾನೆ. ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ನರಿಗಳಿದ್ದಂತೆ ಇದ್ದಾರೆ, ನೀನು ಸಿಂಹದಂತೆ ಇದ್ದಿ. ಸಿಂಹವು ತನ್ನ ಪದಾರ್ಥವನ್ನು ತನಗೆ ಬೇಕಾದಂತಹ ತನ್ನ ಭಾಗವನ್ನು ಯಾವ ರೀತಿಯಾಗಿ ನರಿಗಳ ಮಧ್ಯದಿಂದಾಗಿ ಕರೆದುಕೊಂಡು ಹೋಗುತ್ತದೆಯೋ ಹಾಗೆ ನೀನು ನನ್ನನ್ನು ಕರೆದುಕೊಂಡು ಹೋಗುತ್ತೀ ಅಂತನ್ನುವಂತಹ ನಿಶ್ಚಯವಿದೆ. ಹಾಗಿದ್ದರೂ ಕೂಡ ಲೋಕ ವಿಡಂಬನೆಯನ್ನು ಮಾಡುತ್ತಾ ಇದ್ದಾಳೆ ರುಕ್ಮಿಣೀ ದೇವಿ. ಆ ವಾರ್ತೆಯನ್ನು ಕೇಳಿ ಬಹಳ ಸಂತೋಷವಾಗಿದೆ. ಬ್ರಾಹ್ಮಣನು ಅಂತಹ ಪ್ರಿಯವಾದಂತಹ ವಾರ್ತೆಯನ್ನು ಹೇಳಿದಾಗ ಆಗ ರುಕ್ಮಿಣೀ ದೇವಿ ಅಷ್ಟು ಪ್ರಿಯವಾರ್ತೆಯನ್ನು ಹೇಳಿದಂತಹ ಬ್ರಾಹ್ಮಣನಿಗೆ ಏನಾದರೂ ಕೊಡಬೇಕಲ್ಲ, ಏನು ಕೊಡಬೇಕು ಅಂತ ವಿಚಾರ ಮಾಡ್ತಾಳೆ. ಏನು ಕೊಡಬೇಕಂದ್ರೂ ತೋರೋದೇ ಇಲ್ಲ. ಆಗ ಇಂತಹ ಪ್ರಿಯವಾದಂತಹ ವಾರ್ತೆಯನ್ನು ಹೇಳಿದಂತಹ ಬ್ರಾಹ್ಮಣನಿಗೆ ನಮಸ್ಕಾರಗಳನ್ನು ಮಾಡುತ್ತಾಳೆ. ಇದೇ ನಿನಗೆ ಕೊಡುವಂತಹ ಬಹುಮಾನ ಎಂಬುದಾಗಿ ನಮಸ್ಕಾರಗಳನ್ನು ಮಾಡ್ತಾರೆ. ಅಂದರೆ ಎಲ್ಲರೂ ಕೂಡ ನಮಸ್ಕಾರಗಳನ್ನೇ ಮಾಡಬೇಕು, ಬೇರೇನು ಕೊಡಬಾರ್ದು, ಅಷ್ಟೇ ನಮಸ್ಕಾರ ಮಾಡಿ ಟಾಟಾ ಬಾಯ್ ಬಾಯ್ ಹೇಳಬೇಕು ಅಂತ ಅರ್ಥ ಅಲ್ಲ.
ಅಂದರೆ ರುಕ್ಮಿಣಿದೇನು ಸಾಕ್ಷಾತ್ ಲಕ್ಷ್ಮೀದೇವಿ, ಯಾರಿಗೆ ಯಾವ ಸಂಪತ್ತು ಯಾವಾಗ ಕೊಡಬೇಕು ಆಕೆಗೆ ಗೊತ್ತು. ಹಾಗಾಗಿ ಈಗ ಸಂಪತ್ತು ಕೊಡೋದಕ್ಕಿಂತಲೂ ಕೂಡ ಆ ಬ್ರಾಹ್ಮಣನಿಗೆ ನಮಸ್ಕಾರವನ್ನು ಮಾಡೋದೇ ಉತ್ತಮವಾದದ್ದು ಎಂಬುದಾಗಿ ತಿಳಿದು ನಮಸ್ಕಾರವನ್ನು ಮಾಡಿದ್ದಾಳೆ. ಈ ಕಡೆಗೆ ಬಲರಾಮನಿಗೆ ವಾರ್ತೆ ಅಂತ ಅನ್ನೋದು ಗೊತ್ತಾಗಿದೆ. ಕೃಷ್ಣ ತಾನೊಬ್ಬನೇ ರುಕ್ಮಿಣಿಯನ್ನು ಕರೆದುಕೊಂಡು ಬರೋದಕ್ಕಾಗಿ ಅಂತ ಹೋಗಿದ್ದಾನೆ. ಅಲ್ಲೆಲ್ಲ ಜರಾಸಂಧ, ಸಾಲ್ವ, ದಂತವಕ್ರ ಇಂತಹ ಅನೇಕ ಜನ ರಾಕ್ಷಸರು, ಅಸುರರೆಲ್ಲರೂ ಕೂಡ ಬಂದಿದ್ದಾರೆ. ದುಷ್ಟ ಸ್ವಭಾವವುಳ್ಳವರು ಅವರೆಲ್ಲರೂ ಕೂಡ ಕಾಯ್ದುಕೊಂಡಿದ್ದಾರೆ. ಏನಾದರೂ ಕೃಷ್ಣ ಬಂದು ರುಕ್ಮಿಣಿಯನ್ನು ಅಪಹಾರವನ್ನು ಮಾಡಿಕೊಂಡು ಹೋದರೆ ಆಗ ಅವನ ಜೊತೆಗೆ ಯುದ್ಧವನ್ನು ಆಡಬೇಕು. ಯುದ್ಧವನ್ನು ಆಡಿ ರುಕ್ಮಿಣಿಯನ್ನು ಹೇಗಾದರೂ ಮಾಡಿ ಶಿಶುಪಾಲನಿಗೆ ಕೊಡಿಸಬೇಕು ಎಂಬುದಾಗಿ ಅವರೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಇಲ್ಲಿ ಕೃಷ್ಣ ತಾನೊಬ್ಬನೇ ಹೋಗಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಹೋಗೋಣ ಎಂಬುದಾಗಿ ಬಲರಾಮ ತಾನು ಎಲ್ಲ ಯಾದವರನ್ನು ಕೂಡ ಕರೆದುಕೊಂಡು ತಾನೂ ಕೂಡ ವಿದರ್ಭ ದೇಶಕ್ಕೆ ಬಂದಿದ್ದಾನೆ. ಈ ವಾರ್ತೆ ಅಂತನ್ನೋದು ಭೀಷ್ಮಕ ರಾಜನಿಗೂ ಕೂಡ ಗೊತ್ತಾಗಿದೆ. ಬಲರಾಮ ಹಾಗೂ ಕೃಷ್ಣರು ತನ್ನ ದೇಶಕ್ಕೆ ಬಂದಿದ್ದಾರೆ, ತನ್ನ ಮಗಳ ವಿವಾಹಕ್ಕೆ ಬಂದಿದ್ದಾರೆ ಎಂಬುದಾಗಿ ತಿಳಿದು ತಾನೂ ಕೂಡ ಅವರಿಗೆ ಹೋಗಿ ಸ್ವಾಗತವನ್ನು ಮಾಡಿದ್ದಾನೆ. ವಾದ್ಯಘೋಷ ಪುರಸ್ಸರವಾಗಿ ಅವರಿಗೆ ಸ್ವಾಗತವನ್ನು ಮಾಡಿ ಅವರಿಗೆ ಕುಣ್ಣಿನಪುರದ ಹೊರಗೆ ಅವರಿಗೆ ವಾಸಕ್ಕೆ ಮಾಡೋದಕ್ಕಾಗಿ ಅಂತ ಭವನವನ್ನು ಕೊಟ್ಟಿದ್ದಾನೆ. ಪುರದಲ್ಲೆಲ್ಲವೂ ಕೂಡ ಕುಣ್ಣಿನಪುರದಲ್ಲಿ ಎಲ್ಲವೂ ಕೂಡ ಫುಲ್ ಆಗಿಬಿಟ್ಟಿದೆ. ಯಾಕೆಂದರೆ ವರಪಕ್ಷದವರೆಲ್ಲ ಬಂದಿದ್ದಾರೆ. ಅದು ಕೂಡ ಜರಾಸಂಧ, ಸಾಲ್ವ, ದಂತವಕ್ರ ಅವರೆಲ್ಲರೂ ಕೂಡ ಸೈನ್ಯದಿಂದ ಸಹಿತರಾಗಿ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವ್ಯವಸ್ಥೆಯನ್ನು ಮಾಡೋದರಲ್ಲೇ ನಮಗೆ ಸ್ಥಳವೆಲ್ಲವೂ ಕೂಡ ಮುಗಿದಿದೆ. ಹಾಗಾಗಿ ಕುಣ್ಣಿನಪುರದ ಹೊರಗೆ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ನಲ್ಲಿ ನೀವಿರ್ರಿ ಎಂಬುದಾಗಿ ಆ ಭವನವನ್ನು ಅವರಿಗೆ ಕೊಟ್ಟಿದ್ದಾನೆ. ಅಂದರೆ ನೋಡ್ರಿ, ಜರಾಸಂಧಾದಿ ಅಸುರರಿಗೆಲ್ಲ ತನ್ನ ದೇಶದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾನೆ. ಆದರೆ ಕೃಷ್ಣ ಪರಮಾತ್ಮನಿಗೆ ಮಾತ್ರ ಊರಿನ ಹೊರಗೆ ತಾನು ಸ್ಥಾನವನ್ನು ಕೊಟ್ಟಿದ್ದಾನೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಬಂದಿದ್ದಾನೆ ಅಂತ ನಾವು ತಿಳಿದುಕೊಂಡು ಆ ಕಾಲದಲ್ಲಿ ಆ ವಿದರ್ಭ ದೇಶದಲ್ಲಿರುವಂತಹ ಬ್ರಹ್ಮಚಾರಿಗಳು, ಸುತ್ತಮುತ್ತ ಊರುಗಳಲ್ಲಿರುವಂತಹ ಬ್ರಹ್ಮಚಾರಿಗಳು ಅವರೆಲ್ಲರೂ ಕೂಡ ಕೃಷ್ಣನನ್ನು ನೋಡೋದಕ್ಕಾಗಿ ಅಂತ ಬಂದಿದ್ದಾರೆ. ಅದು ಕೂಡ ಬರಬೇಕಾದಾಗ ಏನು ಮಾಡಿದರು ಅಂತಂದರೆ ಕೈಯಲ್ಲಿ ಕಲ್ಲುಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ. ಆ ಬಲರಾಮ ನೋಡಿ ಗಾಬರಿ ಆದ, ಏನಾಯ್ತಪ್ಪ, ಏನೇನ ಸ್ಟ್ರೈಕ್ ನಡೀತಾ ಇದ್ನ ಏನು, ಅಥವಾ ನಾವೇನಾದರೂ ಅಪರಾಧ ಮಾಡಿದ್ದೇವೆ ಏನು, ಎಲ್ಲರೂ ಕಲ್ಲುಗಳನ್ನು ಯಾಕೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ಅವನಿಗೆ ಗಾಬರಿ ಆಯಿತು. ಆಗ ಅವರೆಲ್ಲ ಬಂದು ಹೇಳುತ್ತಾರೆ, ಬ್ರಹ್ಮಚಾರಿಗಳೆಲ್ಲ, ಅಲ್ಲ ನಾವೊಂದು ವಾರ್ತೆಯನ್ನು ಕೇಳಿದ್ವಿ, ನೀನು ಹಿಂದಿನ ಅವತಾರದಲ್ಲಿ ಮದುವೆಯನ್ನು ಮಾಡಿಕೊಳ್ಳಬೇಕು ಅಂತ ಹೋಗದಾಗ ಆಗ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿನ್ನ ಪಾದದಿಂದಾಗಿ ಸ್ಪರ್ಶವನ್ನು ಮಾಡಿ ನೀನು ಸ್ತ್ರೀಯನ್ನಾಗಿ ಮಾಡಿ ಅನಂತರದಲ್ಲಿ ನೀನು ಮದುವೆಯನ್ನು ಮಾಡಿಕೊಂಡಿ ಅಂತ ನಾವು ಕೇಳಿದ್ವಿ. ಹಾಗೆ ನಮಗೂ ಕೂಡ ಈಗ ಬಹಳ ಕನ್ಯೆಗಳು ಸಿಗೋದು ಬಹಳ ಕಷ್ಟವಾಗಿದೆ. ಹಾಗಾಗಿ ನಾವೆಲ್ಲ ಕಲ್ಲುಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ನೀವು ಒಂದು ಸಲ ಪಾದದಿಂದಾಗಿ ಸ್ಪರ್ಶವನ್ನು ಮಾಡಿಬಿಡು, ನಾವು ಕೂಡ ಮದುವೆಯನ್ನು ಮಾಡಿಕೊಳ್ಳುತ್ತೇವೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ಸುಮ್ಮನೆ ಭಗವಂತನ ಆ ದಿವ್ಯವಾದಂತಹ ಮಹಿಮೆಯನ್ನು, ಅಚಿಂತ್ಯವಾದಂತಹ ಶಕ್ತಿಯನ್ನು ಸ್ಮರಣೆ ಮಾಡೋದಕ್ಕಾಗಿ ಹೇಳಿದ್ದೀನಿ. ಅಂದರೆ ನಿಜವಾಗಿ ಆದದ್ದು ಏನು ಅಂತಂದರೆ ಅಲ್ಲಿ ಎಲ್ಲ ಜನರು, ಊರಿನ ಜನರೆಲ್ಲರೂ ಕೂಡ ಬಂದಿದ್ದಾರೆ. ಅವರಲ್ಲಿ ಬ್ರಹ್ಮಚಾರಿಗಳು ಕೂಡ ಇದ್ದೇ ಇದ್ದಾರಲ್ಲ, ಪೂರ್ಣ ಅಸತ್ಯ ಅಂತೂ ಅಲ್ಲ, ಸತ್ಯಾಂಶನೂ ಇದೆ. ಅಂತೂ ಎಲ್ಲ ದೇಶದ ಜನರೆಲ್ಲರೂ ಕೂಡ ಆ ವಿದರ್ಭಪುರದಲ್ಲಿರುವಂತಹ ಜನರೆಲ್ಲರೂ ಕೂಡ ತಾವು ಬಂದಿದ್ದಾರೆ ಕೃಷ್ಣನನ್ನು ನೋಡೋದಕ್ಕಾಗಿ, ಕೃಷ್ಣನ ದರ್ಶನಕ್ಕಾಗಿ ಅಂತ ಅತ್ಯಂತ ಉತ್ಸುಕರಾಗಿ ತಾವು ಬಂದಿದ್ದಾರೆ. ವಿದರ್ಭ ದೇಶದಲ್ಲಿ ಉತ್ಸವ ನಡೆಯಬೇಕು, ಆದರೆ ವಿದರ್ಭ ದೇಶದ ಹೊರಗೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂತಂದರೆ ಆ ಉತ್ಸವವನ್ನು ಬಿಟ್ಟು ಎಲ್ಲರೂ ಕೂಡ ಶ್ರೀಕೃಷ್ಣನನ್ನು ನೋಡೋದಕ್ಕಾಗಿ ಅಂತಲೇ ಊರಿನ ಹೊರಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಕೃಷ್ಣನನ್ನು ನೋಡುತ್ತಾ ಸಂತೋಷವನ್ನು ಪಡುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಭೀಷ್ಮಕ ರಾಜನನ್ನು ಬೈಯುತ್ತಾ ಇದ್ದಾರೆ. ನಮ್ಮ ರಾಜ ಇಂತಹ ಮೂರ್ಖ, ತನಗೆ ಗೊತ್ತೇ ಇಲ್ಲ, ಕೃಷ್ಣನಂತಹ ವರ ಇರಬೇಕಾದಾಗ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡದೆ ಶಿಶುಪಾಲನಿಗೆ ಕೊಟ್ಟು ಮಾಡುತ್ತೇನೆ ಅಂತ ಹೇಳುತ್ತಾನಿಲ್ಲ, ಇಂತಹ ಮೂರ್ಖ ಎಂಬುದಾಗಿ ತಾವು ಹೇಳುತ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಕಿಂಚಿತ್ ಸುಚರಿತಂ ಎನ್ನಸ್ತೇನ ತುಷ್ಟಶ್ಚಿಲೋಕಕೃತ ಗೃಹಾತು ವೈದರ್ಭ್ಯಾ ಪಾಣಿಮಚ್ಯುತಃ. ನಾವೇನಾದರೂ ಪುಣ್ಯವನ್ನು ಆಚರಣೆ ಮಾಡಿದರೆ, ದಾನ ಧರ್ಮಗಳನ್ನು ಮಾಡಿದರೆ, ಯಜ್ಞಯಾಗಾದಿ ಸತ್ಕರ್ಮಗಳನ್ನು ಮಾಡಿದರೆ ಆ ಎಲ್ಲ ಪುಣ್ಯದ ಪ್ರಭಾವದಿಂದಾಗಿ ಶ್ರೀಕೃಷ್ಣ ಪರಮಾತ್ಮನೇ ರುಕ್ಮಿಣಿಯ ಪಾಣಿಗ್ರಹಣವನ್ನು ಮಾಡಲಿ ಎಂಬುದಾಗಿ ತಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಕಡೆಗೆ ಆ ಕುಲದೇವಿ ಯಾತ್ರಾ ಅಂತನ್ನೋದು ಪ್ರಾರಂಭವಾಗಿದೆ. ರುಕ್ಮಿಣಿ ದೇವಿಯನ್ನು ಊರಿನ ಹೊರಗೆ ಅವರೆಲ್ಲರೂ ಕೂಡ ಬರುತ್ತಾ ಇದ್ದಾರೆ. ಪಾರ್ವತಿ ದೇವಾಲಯಕ್ಕೆ ಬರುತ್ತಾ ಇದ್ದಾರೆ. ಬರೋದು ಅಂತಂದರೆ ರುಕ್ಮಿಣಿ ದೇವಿ ಏನೋ ಪಲ್ಲಕ್ಕಿಯಲ್ಲಿ ಕೂತೋ ರಥದಲ್ಲಿ ಕೂತೋ ಬರೋದಲ್ಲ, ದೇವಾಲಯಕ್ಕೆ ಬರಬೇಕು ಅಂತಂದರೆ ಪಾದಯಾತ್ರೆಯನ್ನು ಮಾಡುತ್ತಾ ಬರುತ್ತಾ ಇದ್ದಾಳೆ. ಅದು ಕೂಡ ಮೌನವ್ರತವನ್ನು ಧಾರಣೆ ಮಾಡಿ ಮೌನದಿಂದಾಗಿ ಅನೇಕ ಸುವಾಸಿನಿ ಸ್ತ್ರೀಯರಿಂದಾಗಿ ಸಹಿತಳಾಗಿ ಆ ಪಾರ್ವತೀ ದೇವಿಯ ದೇವಾಲಯಕ್ಕೆ ಬರುತ್ತಾ ಇದ್ದಾಳೆ. ಸುತ್ತಮುತ್ತ ಎಲ್ಲ ಬಹಳ ಜೋರಾದಂತಹ ಸೆಕ್ಯೂರಿಟಿ ಇದೆ. ಯಾಕಂದರೆ ಅನೇಕ ಜನ ರಾಜಭಟರು, ಸೈನಿಕರು ಅವರೆಲ್ಲರೂ ಕೂಡ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದು ಅಪಹಾರವನ್ನು ಮಾಡಿಕೊಂಡು ಹೋಗುತ್ತಾನೋ ಏನೋ ಎಂಬುದಾಗಿ ಅವರೆಲ್ಲರೂ ಕೂಡ ಕಾಯ್ದುಕೊಂಡು ತಾವೆಲ್ಲರೂ ಕೂಡ ರಕ್ಷಣೆಯನ್ನು ಮಾಡುತ್ತಾ ತಾವು ಊರಿನ ಹೊರಗೆ ಬರುತ್ತಾ ಇದ್ದಾರೆ. ಅನೇಕ ವಾದ್ಯಘೋಷ ಪುರಸ್ಸರವಾಗಿ ಆ ಪಾರ್ವತೀ ದೇವಿಯ ದೇವಾಲಯಕ್ಕೆ ಹೋಗಿದ್ದಾರೆ. ಆಸಾಧ್ಯ ದೇವಸದನಂ ಧೌತಪಾದ ಕರಾಂಬುಜ.
ಅಲ್ಲಿ ದೇವಾಲಯಕ್ಕೆ ಹೋದ ಮೇಲೆ ಅಲ್ಲಿ ಎಲ್ಲ ಕೈ ಕಾಲು ಎಲ್ಲವನ್ನು ಕೂಡ ತೊಳೆದುಕೊಂಡು ಶುದ್ಧಳಾಗಿ ರುಕ್ಮಿಣೀ ದೇವಿ ಪಾರ್ವತೀ ದೇವಿಯ ದೇವಾಲಯವನ್ನು ಪ್ರವೇಶವನ್ನು ಮಾಡಿದ್ದಾಳೆ. ಅನೇಕ ಜನ ಸುವಾಸಿನಿ ಸ್ತ್ರೀಯರು ಹೇಳಿದಂತೆ ಅವರ ಮಾರ್ಗದರ್ಶನದಲ್ಲಿ ಗೌರಿಹರ ಪೂಜೆಯನ್ನು ಮಾಡಿದ್ದಾಳೆ. ಅದರ ನಂತರದಲ್ಲಿ ಅಲ್ಲೇ ಇರುವಂತಹ ಶಚೀದೇವಿಯ ದೇವಾಲಯ, ಇಂದ್ರ ಹಾಗೂ ಶಚೀದೇವಿಯರ ದೇವಾಲಯಕ್ಕೆ ಹೋಗಿ ಅವರು ಇಂದ್ರ ಹಾಗೂ ಶಚೀದೇವಿಯರು ಈ ವಿದರ್ಭ ದೇಶದ ರಾಜರುಗಳಿಗೆ ಅವರು ಕುಲದೇವತೆಗಳು, ಹಾಗಾಗಿ ಅವರ ಅರ್ಚನೆಯನ್ನು ಮಾಡಬೇಕು, ಕುಲದೇವತಾರ್ಚನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಶಚಿ ಹಾಗೂ ಇಂದ್ರದೇವರ ದೇವಾಲಯಕ್ಕೆ ಹೋಗಿ ಅಲ್ಲಿಯೂ ಕೂಡ ಅರ್ಚನೆಯನ್ನು ಮಾಡಿದ್ದಾಳೆ. ಅರ್ಚನೆಯನ್ನು ಮಾಡಿ ಮೌನವ್ರತವನ್ನು ಪರಿತ್ಯಾಗ ಮಾಡಿದ್ದಾಳೆ. ಇಷ್ಟರವರೆಗೆ ಮೌನವ್ರತವನ್ನು ಧಾರಣೆ ಮಾಡಿಕೊಂಡು ಬಂದಿದ್ಲು. ಇನ್ನು ಪೂಜೆ ಎಲ್ಲ ಮುಗಿದೆಯೋ ಅಂತಂದ ಮೇಲೆ ಆ ಮೌನವ್ರತವನ್ನು ಪರಿತ್ಯಾಗ ಮಾಡಿದ್ದಾಳೆ. ಇನ್ನು ಪೂಜೆ ಎಲ್ಲ ಮುಗಿತು, ಇನ್ನು ಯಾತ್ರೆ ಮುಗಿದು ಮತ್ತೆ ತಾನು ವಿದರ್ಭ ದೇಶಕ್ಕೆ ಹೋಗಬೇಕು, ತನ್ನ ಅಂತಃಪುರಕ್ಕೆ ಹೋಗಬೇಕು ಎಂಬುದಾಗಿ ರಥವನ್ನು ಏರುವಂತಹ ಸಂದರ್ಭದಲ್ಲಿ ಆಗ ಒಮ್ಮಿಂದೊಮ್ಮೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಂದ ಬಂದನೋ ಏನೋ ಯಾರಿಗೂ ಕೂಡ ಗೊತ್ತೇ ಇಲ್ಲ, ಅಂತಹ ವೇಗವಾಗಿ ಬಂದು ಶ್ರೀಕೃಷ್ಣ ಪರಮಾತ್ಮ ಆ ರುಕ್ಮಿಣಿಯ ಕೈಯನ್ನು ಹಿಡಿದುಕೊಂಡು ರುಕ್ಮಿಣಿಯನ್ನು ತನ್ನ ರಥದಲ್ಲಿ ಕುಡಿಸಿಕೊಂಡು ತಾನು ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಅನೇಕ ಜನ ಅತಿರಥ ಮಹಾರಥಿಗಳೆಲ್ಲ ಇದ್ದಾರೆ. ಜರಾಸಂಧ, ಸಾಲ್ವ, ದಂತವಕ್ರ ಅವರೆಲ್ಲರೂ ಕೂಡ ಸುಮ್ಮನೆ ಜಡದಂತೆ ನೋಡುತ್ತಾ ನಿಂತುಬಿಟ್ಟಿದ್ದಾರೆ. ಏನಾಗುತ್ತಾ ಇದೆ ಅಂತನ್ನೋದು ಕೂಡ ಗೊತ್ತಾಗುತ್ತಾ ಇಲ್ಲ. ಅಷ್ಟು ವೇಗವಾಗಿ ಪರಮಾತ್ಮ ತಾನು ಕರೆದುಕೊಂಡು ಹೋಗಿದ್ದಾನೆ. ಆಗ ಅವರೆಲ್ಲರೂ ಕೂಡ ಜರಾಸಂಧಾದಿಗಳೆಲ್ಲರೂ ಕೂಡ ಇದನ್ನು ಸಹಿಸಲಿಲ್ಲ. ನಮ್ಮ ಯಶಸ್ಸಿಗೆ ಇದು ಧಕ್ಕೆಯನ್ನು ತಂದುಕೊಡುತ್ತದೆ, ನಾವೆಲ್ಲ ಇದ್ದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಕರೆದುಕೊಂಡು ಹೋಗಿದ್ದಾನೆ ಅಂತಂದರೆ ಇದು ನಮಗೆ ಅಪಕೀರ್ತಿಯನ್ನು ತಂದುಕೊಡುತ್ತದೆ, ಹಾಗೆ ಆಗೋದು ಬೇಡ ಎಂಬುದಾಗಿ ಅವರೆಲ್ಲರೂ ಕೂಡ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಸಿದ್ಧರಾಗಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ರಥದಲ್ಲಿ ಕೂಡಿಸಿಕೊಂಡು ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಈ ಕಡೆಗೆ ಬಲರಾಮ, ಯಾದವರು ಅವರೆಲ್ಲರೂ ಕೂಡ ಬಂದಿದ್ರಲ್ಲ, ಅವರೆಲ್ಲರೂ ಕೂಡ ಜರಾಸಂಧಾದಿಗಳ ಜೊತೆಗೆ ಜೋರಾಗಿ ಯುದ್ಧವನ್ನು ಆಡುತ್ತಾ ಇದ್ದಾರೆ. ಆ ಯಾದವರೆಲ್ಲರೂ ಕೂಡ ಸೇರಿ ಬಲರಾಮನ ಒಂದು ನೇತೃತ್ವದಲ್ಲಿ ಜರಾಸಂಧಾದಿಗಳನ್ನು ಎಲ್ಲರನ್ನೂ ಕೂಡ ಸೋಲಿಸಿಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಪಲಾಯನ ಮಾಡಿ ಓಡಿ ಹೋಗಿದ್ದಾರೆ. ಆ ಕಡೆಗೆ ಹೋಗಿ ನೋಡಿದರೆ ಶಿಶುಪಾಲ ಸಪ್ಪಗೆ ಮಾರಿ ಹಾಕಿಕೊಂಡು ಕೂತಿದ್ದಾನೆ. ತನ್ನ ಮದುವೆ ಮತ್ತು ರುಕ್ಮಿಣಿಯ ಜೊತೆಗೆ ನಿಶ್ಚಯವಾಗಿತ್ತು, ರುಕ್ಮಿಣಿಯನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತಂದರೆ ಬಹಳ ದುಃಖದಿಂದಾಗಿ ಸಪ್ಪಗೆ ಮಾರಿ ಹಾಕಿಕೊಂಡು ಕೂತಿದ್ದಾನೆ. ತನ್ನ ತೇಜಸ್ಸೆಲ್ಲವೂ ಕೂಡ ನಷ್ಟವಾಗಿದೆ. ನಷ್ಟತ್ವಿಷಂ ಹತೋತ್ಸಾಹಂ ಶುಷ್ಯದ್ವದನಮಬ್ರುವನ್, ತನ್ನ ಕಾಂತಿಯನ್ನು, ಉತ್ಸಾಹವನ್ನು ಎಲ್ಲವನ್ನೂ ಕೂಡ ಕಳೆದುಕೊಂಡು ತಾನು ಕೂತಿರಬೇಕಾದಾಗ ಆಗ ಜರಾಸಂಧಾದಿಗಳೆಲ್ಲರೂ ಕೂಡ ಅವನನ್ನು ಸಮಾಧಾನಗೊಳಿಸುತ್ತಾ ಇದ್ದಾರೆ. ನೀನು ಚಿಂತೆಯನ್ನು ಪಡಬೇಡ, ಭೂಭೋ ಪುರುಷ ಶಾರ್ದೂಲ ದೌರ್ಮನಸ್ಯಂ ಇದಂ ತ್ಯಜ, ಈ ದುಃಖವನ್ನು ಬಿಟ್ಟುಬಿಡು. ಯಾಕೆಂತಂದರೆ ಪುರುಷರಿಗೆ ನಿಯಮೇನ ಪ್ರಿಯವೇ ಆಗುತ್ತದೆ ಅಂತನ್ನೋದಿಲ್ಲ, ನಿಯಮೇನ ಅಪ್ರಿಯವೇ ಆಗುತ್ತದೆ ಅಂತನ್ನೋದೂ ಇಲ್ಲ. ಭಗವಂತನ ಇಚ್ಛೆಯಂತೆ ಪ್ರಿಯಾಪ್ರಿಯಗಳ ಯೋಗ ಅಂತನ್ನೋದು ಆಗುತ್ತದೆ. ಹಾಗಾಗಿ ನನ್ನನ್ನೇ ನೋಡು ಅಂತ ಜರಾಸಂಧ ಹೇಳುತ್ತಾ ಇದ್ದಾನೆ. ನಾನು ಕೃಷ್ಣನ ಜೊತೆಗೆ 17 ಸಲ ಯುದ್ಧವನ್ನು ಆಡಿದ್ದೇನೆ. 17 ಸಲ ಸೋತರೂ ಕೂಡ ಮತ್ತೆ ನಾಚಿಕೆ ಇಲ್ಲದೆ ನಾನು ಮತ್ತೆ 18ನೇ ಸಲಕ್ಕೂ ಕೂಡ ಯುದ್ಧಕ್ಕೆ ಅಂತ ಸಿದ್ಧನಾಗುತ್ತಾ ಇದ್ದೇನೆ. ಹಾಗಾಗಿ ಜಯಾಜಯಗಳು, ಪ್ರಿಯಾಪ್ರಿಯಗಳ ಯೋಗಾಯೋಗಗಳು ಅದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಈ ದೌರ್ಮನಸ್ಯವನ್ನು ಬಿಟ್ಟುಬಿಡು. ಇವತ್ತು ಶತ್ರುಗಳಿಗೆ ಸಮಯ ಬಂದಿದೆ, ನಮಗೂ ಕೂಡ ಒಂದು ಸಮಯ ಬರುತ್ತದೆ. ನಮಗೆ ಸಮಯ ಬಂದಾಗ ನಾವು ಕೂಡ ನಮ್ಮ ಪರಾಕ್ರಮವನ್ನು ತೋರೋಣ ಎಂಬುದಾಗಿ ತಾನು ಹೇಳುತ್ತಾ ಇದ್ದಾನೆ. ಹೀಗೆ ಹೇಗೋ ಒಂದು ಮಾಡಿ ಸಮಾಧಾನವನ್ನು ಮಾಡಿದ್ದಾರೆ. ಹೀಗೆ ಶಿಶುಪಾಲನು ಕೂಡ ಸಮಾಧಾನವನ್ನು ಹೊಂದಿದ್ದಾನೆ. ಆದರೆ ರುಕ್ಮಿಗೆ ಮಾತ್ರ ತಾನು ಸಮಾಧಾನಗೊಳ್ಳುತ್ತಾ ಇಲ್ಲ. ನನ್ನ ತಂಗಿಯನ್ನು ಶ್ರೀಕೃಷ್ಣ ಪರಮಾತ್ಮವನ್ನು ಅಪಹಾರ ಮಾಡಿಕೊಂಡು ಹೋದದ್ದು ಸರಿಯಲ್ಲ ಎಂಬುದಾಗಿ ತಾನು ಬಹಳ ಸಿಟ್ಟಿನಿಂದಾಗಿ ಕೃಷ್ಣನ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಸಿದ್ಧನಾಗಿದ್ದಾನೆ. ಅನೇಕ ಅಕ್ಷೋಹಿಣಿ ಸೈನ್ಯಗಳಿಂದಾಗಿ ಸಹಿತನಾಗಿ ತಾನು ಶ್ರೀಕೃಷ್ಣನ ಜೊತೆಗೆ ಯುದ್ಧಕ್ಕೆ ಎಂಬುದಾಗಿ ಹೋಗುತ್ತಾ ಇದ್ದಾನೆ. ಒಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಅಹತ್ವ ಸಮರೇ ಕೃಷ್ಣಂ ಅಪ್ರತ್ಯೂಹ್ಯ ಚ ರುಕ್ಮಿಣೀ ಕುಂಡಿನಂ ನ ಪ್ರವೇಕ್ಷ್ಯಾಮಿ ಸತ್ಯಮೇತದ್ ಬ್ರವೀಮಿವಹ. ನಾನು ಎಲ್ಲಿಯವರೆಗೆ ಕೃಷ್ಣನನ್ನು ಸಂಹಾರ ಮಾಡಿ ರುಕ್ಮಿಣಿಯನ್ನು ಕರೆದುಕೊಂಡು ಬರೋದಿಲ್ಲವೋ ಅಲ್ಲಿಯವರೆಗೆ ನಾನು ಕುಂಡಿನಪುರದಲ್ಲಿ ಹೆಜ್ಜೆಯನ್ನೇ ಇಡೋದಿಲ್ಲ. ನಾನು ಹೆಜ್ಜೆಯನ್ನು ಇಡೋದಾಗಿದ್ದರೆ ಕೃಷ್ಣನನ್ನು ಸಂಹಾರ ಮಾಡಿ ನನ್ನ ತಂಗಿಯನ್ನು ಕರೆದುಕೊಂಡು ಬಂದೇ ಪ್ರವೇಶವನ್ನು ಮಾಡುತ್ತೇನೆ, ಇಲ್ಲದೇ ಇದ್ದರೆ ರಾಜ್ಯದಲ್ಲಿ ಹೆಜ್ಜೆಯನ್ನೇ ಇಡೋದಿಲ್ಲ ಎಂಬುದಾಗಿ ತಾನು ಪ್ರತಿಜ್ಞೆಯನ್ನು ಮಾಡಿ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಅಂತ ಹೋಗುತ್ತಾ ಇದ್ದಾನೆ. ರಥದಲ್ಲಿ ಕುಳಿತುಕೊಂಡು ಸಾರಥಿಗೆ ಹೇಳುತ್ತಾ ಇದ್ದಾನೆ, ಬೇಗನೆ ನಡೆಸು ರಥವನ್ನು ಎಂಬುದಾಗಿ ಹೇಳುತ್ತಾ ವೇಗವಾಗಿ ತಾನು ಹೋಗುತ್ತಾ ಇದ್ದಾನೆ. ಕೃಷ್ಣನನ್ನು ಹಿಂಬಾಲಿಸಿ ಹೋಗಿದ್ದಾನೆ. ಕೃಷ್ಣ ತಾನು ನರ್ಮದಾ ನದಿಯನ್ನು ದಾಟುವಂತಹ ಸಂದರ್ಭದಲ್ಲಿ ಸರಿಯಾಗಿ ಅವನು ಕೂಡ ಬಂದಿದ್ದಾನೆ. ರುಕ್ಮಿ ಬಂದು ತಾನು ಹೇಳುತ್ತಾ ಇದ್ದಾನೆ, ತಿಷ್ಟ ತಿಷ್ಟ ತಡಿ, ಎಲ್ಲಿಗೆ ಹೋಗುತ್ತಾ ಇದ್ದಿ ಕೃಷ್ಣ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಎಂಬುದಾಗಿ ಕರೆಯುತ್ತಾ ಇದ್ದಾನೆ. ಯಾವನ್ನಮೇ ಹತೋ ಬಾಣೈಹಿ ಶಯೀತಾ ಮುಂಚದಾರಿಕಾಂ ಧನರ್ವಿಕೃಷ್ಯ ಸುದೃಢಂ ಜಗ್ನೇ ಕೃಷ್ಣಂ ತ್ರಿಭಿಶ್ವರೈಹಿ. ನಾನು ನಿನ್ನನ್ನು ಸಂಹಾರ ಮಾಡೋದಕ್ಕಿಂತಲೂ ಪೂರ್ವದಲ್ಲಿಯೇ ನನ್ನ ತಂಗಿಯನ್ನು ಬಿಟ್ಟುಬಿಡು, ಇಲ್ಲದೇ ಇದ್ದರೆ ನೀನು ಮರಣವನ್ನು ಹೊಂದಿ ನೀನು ನೆಲದಲ್ಲಿ ಬೀಳೋದು ಖಂಡಿತ ಎಂಬುದಾಗಿ ತಾನು ರುಕ್ಮಿ ಹೇಳುತ್ತಾ ಇದ್ದಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ನಗುತ್ತಾ ನಗುತ್ತಾ ಅವನ ಜೊತೆಗೆ ಯುದ್ಧವನ್ನು ಮಾಡುತ್ತಾ ಇದ್ದಾನೆ.
ಅವನೇನು ಬಾಣಗಳನ್ನು ಪ್ರಯೋಗವನ್ನು ಮಾಡಿದರೂ ಕೂಡ ಕೃಷ್ಣನಿಗೆ ಏನೂ ಆಗುತ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಅವನ ರಥವನ್ನು ನಾಶ ಮಾಡಿಬಿಟ್ಟಿದ್ದಾನೆ, ತನ್ನ ವಾಹನಗಳನ್ನು ಕುದುರೆಗಳನ್ನೆಲ್ಲವನ್ನು ಕೂಡ ನಾಶ ಮಾಡಿಬಿಟ್ಟಿದ್ದಾನೆ, ಅವನ ಆಯುಧಗಳನ್ನೆಲ್ಲವನ್ನು ಕೂಡ ನಾಶ ಮಾಡಿದ್ದಾನೆ. ಆಗ ರುಕ್ಮಿ ತಾನು ರಥದಿಂದಾಗಿ ಹಾರಿದ್ದಾನೆ, ಖಡ್ಗವನ್ನು ಹಿಡಿದುಕೊಂಡು ಕೃಷ್ಣನ ಜೊತೆಗೆ ಯುದ್ಧವನ್ನು ಮಾಡಬೇಕು ಅಂತ ಬಂದಿದ್ದಾನೆ. ಕೃಷ್ಣ ಬಾಣಗಳನ್ನು ಪ್ರಯೋಗವನ್ನು ಮಾಡಿ ಆ ಖಡ್ಗವನ್ನು ಕೂಡ ಛೇದನೆ ಮಾಡಿಬಿಟ್ಟಿದ್ದಾನೆ. ಆಗ ಇನ್ನೇನು ರುಕ್ಮಿಯನ್ನು ಸಂಹಾರ ಮಾಡಬೇಕು ಅಂತ ಪ್ರವೃತ್ತನಾಗಿದ್ದಾನೆ. ಅಷ್ಟರಲ್ಲಿ ರುಕ್ಮಿಣಿ ದೇವಿ ಕಾಲಿಗೆ ಬಿದ್ದಿದ್ದಾಳೆ. ಪತಿತ್ವ ಪಾದಯೋಹೋ ಪತ್ಯು ಉವಾಚ ಕರುಣಂ ಸತಿ. ರುಕ್ಮಿಣಿ ದೇವಿ ಹೇಳುತ್ತಾ ಇದ್ದಾಳೆ, ಪರಮಾತ್ಮ ನನ್ನ ಅಣ್ಣನನ್ನು ಸಂಹಾರ ಮಾಡಬೇಡ, ಅಂತೂ ನಾರ್ಹಸಿ ಕಲ್ಯಾಣ ಭ್ರಾತರಮ್ಮೆ ಮಹಾಭುಜ, ನನ್ನ ಅಣ್ಣನನ್ನು ನೀನು ಸಂಹಾರ ಮಾಡಬೇಡ, ಅದು ಕೂಡ ಇಂತಹ ವಿವಾಹದ ಶುಭ ಸಂದರ್ಭದಲ್ಲಿ ಸಂಹಾರ ಮಾಡೋದು ಯೋಗ್ಯವಲ್ಲ, ನಮ್ಮ ಅಣ್ಣನನ್ನು ಬಿಟ್ಟು ಬಿಡುವ ಎಂಬುದಾಗಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾಳೆ. ಆಗ ರುಕ್ಮಿಣಿಯ ಪ್ರಾರ್ಥನೆಯಂತೆ ಶ್ರೀಕೃಷ್ಣ ಪರಮಾತ್ಮ ತಾನು ಸಂಹಾರ ಮಾಡದೆ ಬಿಟ್ಟಿದ್ದಾನೆ. ಆದರೆ ರುಕ್ಮಿಗೆ ಬುದ್ಧಿಯನ್ನು ಕಳಿಸಬೇಕು ಎಂಬುದಾಗಿ ಹೇಳಿಬಿಟ್ಟು ತನ್ನನ್ನು ವಿರೂಪನನ್ನಾಗಿ ಮಾಡಿದ್ದಾನೆ. ಮೀಸೆ ಬೋಳಿಸಿದ್ದಾನೆ, ತಲೆಯನ್ನೆಲ್ಲವನ್ನು ಕೂಡ ಬೋಳಿಸಿ ತಾನು ಆ ರುಕ್ಮಿಯನ್ನು ವಿರೂಪನನ್ನಾಗಿ ಮಾಡಿ ಬಿಟ್ಟು ಬಿಟ್ಟಿದ್ದಾನೆ, ಪ್ರಾಣಭಿಕ್ಷೆಯನ್ನು ಕೊಟ್ಟಿದ್ದಾನೆ. ಅಷ್ಟರಲ್ಲಿ ಬಲರಾಮ ಯಾದವರು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬಲರಾಮ ದೇವರು ಬಂದು ನೋಡಿ ಕೃಷ್ಣನನ್ನು ಬೈಯುತ್ತಾ ಇದ್ದಾರೆ. ಏನು ಕೃಷ್ಣ ಇಂತಹದ್ದು ಮಾಡಿ, ವಪನಂ ಶ್ಮಶ್ರಕೇಶೂನಾಂ ವೈರೂಪ್ಯಂ ಸುಹೃದೋ ವಧಂ, ಬಾಂಧವರಿಗೆ ಈ ರೀತಿಯಾಗಿ ವಿರೂಪರನ್ನಾಗಿ ಮಾಡೋದು ಅಂತಂದರೆ ಅವರ ಸಂಹಾರ ಮಾಡಿದಂತೆ. ಹಾಗಾಗಿ ನೀನು ಹೀಗೆ ಮಾಡಿದರೆ ರುಕ್ಮಿಣಿ ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಕಷ್ಟ, ನೀನು ಏನೋ ಮಾಡಿಬಿಡ್ತಿ, ಆದರೆ ನೀನು ಗಂಡ ಅಂತ ನಿನ್ನನ್ನು ಕ್ಷಮಿಸಿಬಿಟ್ಟು ಆ ಸಿಟ್ಟನ್ನೆಲ್ಲ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾಳೆ, ಹಾಗೆ ಮಾಡಬಾರ್ದಾಗಿತ್ತು ಅಂತ ಬಲರಾಮ ಹೇಳುತ್ತಾ ಇದ್ದಾನೆ. ರುಕ್ಮಿಣಿಯನ್ನು ಸಾಂತ್ವನಗೊಳಿಸುತ್ತಾ ಇದ್ದಾನೆ. ಮೈವಾಸ್ಮಾನ್ ಸಾಧ್ಯ ಸೂಯೇತಃ ಭ್ರಾತರು ವೈರೂಪ್ಯ ಚಿಂತೆಯ ಎಂಬುದಾಗಿ ಬಲರಾಮದೇವರು ರುಕ್ಮಿಣಿಗೆ ಸಾಂತ್ವನವನ್ನುಗೊಳಿಸಿದ್ದಾರೆ. ನಿನ್ನ ಅಣ್ಣನನ್ನು ಈ ರೀತಿಯಾಗಿ ಕೃಷ್ಣ ಮಾಡಿದ್ದಾನೆ ಎಂಬುದಾಗಿ ನೀನು ಸಿಟ್ಟು ಮಾಡ್ಕೋಬೇಡ, ಅದೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಂತೆ ನಡೆಯುತ್ತಾ ಇದೆ ಎಂಬುದಾಗಿ ಆ ರೀತಿಯಾಗಿ ಸಮಾಧಾನವನ್ನುಗೊಳಿಸಿ ಆ ಶ್ರೀಕೃಷ್ಣ ಪರಮಾತ್ಮ ಇನ್ನು ರುಕ್ಮಿಯನ್ನು ಪ್ರಾಣಭಿಕ್ಷೆಯನ್ನು ಕೊಟ್ಟು ಕಳಿಸಿದ್ದಾನೆ. ಅವನು ರುಕ್ಮಿ ತಾನು ಬಹಳ ದುಃಖವನ್ನು ಪಡುತ್ತಾ ಅದೇ ಚಿಂತನೆಯನ್ನೇ ಮಾಡುತ್ತಾ ಇದ್ದಾನೆ. ಕೃಷ್ಣನು ತನ್ನನ್ನು ವಿರೂಪನನ್ನಾಗಿ ಮಾಡಿದ್ದಾನೆ ಅಂತನ್ನೋದನ್ನೇ ಚಿಂತಿಸುತ್ತಾ ಇನ್ನು ತಾನು ಪುರದಲ್ಲಿ ಪ್ರವೇಶವನ್ನು ಮಾಡುವಂತೆ ಇಲ್ಲ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಊರಿನ ಹೊರಗೇನೆ ಭೋಜಕಟ ಅನ್ನುವಂತಹ ಗ್ರಾಮದಲ್ಲಿ ತಾನು ನಿವಾಸವನ್ನು ಮಾಡುತ್ತಾ ಇದ್ದಾನೆ. ಈ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಯನ್ನು ಕರೆದುಕೊಂಡು ದ್ವಾರಕೆಗೆ ಹೋಗಿದ್ದಾನೆ. ಎಲ್ಲ ಯಾದವರು ಕೂಡ ದ್ವಾರಕೆಗೆ ಹೋಗಿ ಅಲ್ಲಿರುವಂತಹ ಜನರು, ಆ ದ್ವಾರಕೆಯಲ್ಲಿರುವಂತಹ ಜನರೆಲ್ಲರೂ ಕೂಡ ಬಹಳ ಭವ್ಯವಾಗಿ ಅತ್ಯಂತ ಉತ್ಸಾಹದಿಂದಾಗಿ ತಾವು ಆ ಶ್ರೀಕೃಷ್ಣ ಹಾಗೂ ರುಕ್ಮಿಣಿಯರನ್ನು ಸ್ವಾಗತ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿ ಉತ್ಸವವಾದರೆ ಎಷ್ಟು ಸಂತೋಷದಿಂದಾಗಿ ಸ್ವಾಗತವನ್ನು ಮಾಡಬೇಕು, ಆ ಕಾರ್ಯಗಳನ್ನೆಲ್ಲವನ್ನು ಮಾಡಬೇಕು, ಹಾಗೆ ಇಡೀ ಪುರವನ್ನೆಲ್ಲವನ್ನು ಕೂಡ ಅಲಂಕರಿಸಿದ್ದಾರೆ, ಚೆನ್ನಾಗಿ ಭೂಷಣೆಯನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅತ್ಯಂತ ಉತ್ಸವದಿಂದಾಗಿ ಶ್ರೀಕೃಷ್ಣ ಹಾಗೂ ರುಕ್ಮಿಣಿಯರ ವಿವಾಹವನ್ನು ಮಾಡಿದ್ದಾರೆ. ಜನಾರ್ದನಶ್ಚ ರುಕ್ಮಿಣೀಕರಂ ಶುಭೇ ದಿನೇ ಗೃಹೀತ್ ಮಹೋತ್ಸವಸ್ತದಾ ಭವತ್ ಕುಶಸ್ಥಳೀ ನಿವಾಸಿನಾಂ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ರುಕ್ಮಿಣಿಯರ ವಿವಾಹ ಅತ್ಯಂತ ಶುಭ ದಿನದಂದು ಎಲ್ಲ ಅತ್ಯಂತ ಉತ್ಸವದಿಂದಾಗಿ ಆ ಪಟ್ಟಣದಲ್ಲಿ ಜರುಗಿದೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ತಾನು ರುಕ್ಮಿಣಿಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಹೀಗೆ ಪರಮಾತ್ಮ ತಾನು ರುಕ್ಮಿಣಿಯನ್ನು ವಿವಾಹವನ್ನು ಮಾಡಿಕೊಂಡ ಮೇಲೆ ಜಾಂಬವತಿಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ, ಸತ್ಯಭಾಮಾದೇವಿಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ ಅಂತ ಹೇಳಿದಾಗ ಆ ಕಥೆಯನ್ನು ಕೂಡ ತಿಳಿಸಬೇಕು ಎಂಬುದಾಗಿ ಪರೀಕ್ಷಿತ ರಾಜ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ, ಸತ್ರಾಜಿತ ಎಂಬುದಾಗಿ ಒಬ್ಬ ರಾಜನಿದ್ದ. ತಾನು ಸೂರ್ಯನ ವಿಶೇಷವಾದಂತಹ ಉಪಾಸನೆಯನ್ನು ಮಾಡಿ ಸೂರ್ಯನಿಂದಾಗಿ ಒಂದು ದಿವ್ಯವಾದಂತಹ ಮಣಿಯನ್ನು ಪಡೆದುಕೊಂಡ, ಸಿಮಂತಕ ಮಣಿ ಅಂತ. ಆ ಮಣಿಯ ಪ್ರಭಾವವೇನು ಅಂತಂದರೆ ಪ್ರತಿದಿನವೂ ಕೂಡ ಒಂದು 8 ಮುದ್ದೆಯಷ್ಟು ಬಂಗಾರವನ್ನು ಕೊಡುತ್ತದೆ. ಮತ್ತು ಆ ಮಣಿಯಲ್ಲಿರುತ್ತದೆಯೋ ಆ ರಾಜ್ಯದಲ್ಲಿ ದುರ್ಭಿಕ್ಷೆಯೇ ಬರೋದಿಲ್ಲ, ಅಪಮೃತ್ಯು ಅಂತನ್ನೋದೇ ಆಗೋದಿಲ್ಲ. ಇಂತಹ ಎಲ್ಲ ಅಪಮೃತ್ಯವನ್ನು ಪರಿಹಾರ ಮಾಡುವಂತಹ, ಸುಭಿಕ್ಷೆಯನ್ನು ಉಂಟು ಮಾಡುವಂತಹ ದಿವ್ಯವಾದಂತಹ ಮಣಿ. ಆ ಮಣಿಯನ್ನು ಮುಟ್ಟಬೇಕು ಅಂತಂದರೆ ಅತ್ಯಂತ ಶುಚಿಯಾಗಿಯೇ ಮುಟ್ಟಬೇಕು. ಅಂತಹ ದಿವ್ಯವಾದಂತಹ ಶುಚಿಯಾದಂತಹ ಮಣಿಯನ್ನು ಪಡೆದುಕೊಂಡಿದ್ದಾನೆ. ಆ ಮಣಿಯನ್ನು ತಾನು ಆ ಸೂರ್ಯನ ಉಪಾಸನೆಯನ್ನು ಮಾಡಿ ಆ ಸೂರ್ಯನಿಂದಾಗಿ ಆ ಮಣಿಯನ್ನು ಪಡೆದುಕೊಂಡು ಧಾರಣೆ ಮಾಡಿ ಬರುತ್ತಾ ಇದ್ದರೆ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಸೂರ್ಯನೇ ಬರುತ್ತಾ ಇದ್ದಾನೋ ಏನೋ ಅಂತನ್ನುವಂತಹ ಆಶ್ಚರ್ಯದಿಂದಾಗಿ ಹೋಗಿ ಕೃಷ್ಣನಿಗೆ ಹೇಳುತ್ತಾರೆ. ಆ ಕೃಷ್ಣ ಹೇಳುತ್ತಾನೆ, ಇಲ್ಲ, ಸೂರ್ಯ ಅಲ್ಲ, ಅದು ಸತ್ರಾಜಿತ ರಾಜ ತಾನು ಆ ಮಣಿಯನ್ನು ಧಾರಣೆ ಮಾಡಿಕೊಂಡು ಬರುತ್ತಾ ಇದ್ದಾನೆ. ಆ ಮಣಿಯ ಪ್ರಭಾವದಿಂದಾಗಿ ಅಂತಹ ಪ್ರಕಾಶ ಅಂತನ್ನೋದು ಬರುತ್ತಾ ಇದೆ ಎಂಬುದಾಗಿ ಕೃಷ್ಣ ಹೇಳಿದ್ದಾನೆ. ಹಾಗೆ ಸತ್ರಾಜಿತ ರಾಜ ಆ ಮಣಿಯನ್ನು ಪಡೆದುಕೊಂಡು ಬಂದು ಅದನ್ನು ದೇವರ ಗೃಹದಲ್ಲಿ ತಾನು ಇಟ್ಟು ನಿತ್ಯದಲ್ಲೂ ಕೂಡ ಅದಕ್ಕೆ ಪೂಜೆಯನ್ನು ಮಾಡುತ್ತಾ ಇದ್ದಾನೆ. ಒಂದು ದಿನ ಸತ್ರಾಜಿತನ ತಮ್ಮ ಪ್ರಸೇನಜಿತ್ ಅಂತನ್ನುವಂತಹ ತನ್ನ ತಮ್ಮನು ಆ ಮಣಿಯನ್ನು ತೆಗೆದುಕೊಂಡು ತಾನು ಬೇಟೆ ಆಡೋದಕ್ಕಾಗಿ ಅಂತ ಹೋಗಿದ್ದಾನೆ. ಬೇಟೆ ಆಡೋದಕ್ಕಾಗಿ ಅಂತ ಹೋಗಿ ಬಹಳ ದಿನವಾದರೂ ಕೂಡ ಬಹಳ ಕಾಲವಾದರೂ ಕೂಡ ಬರೋದೇ ಇಲ್ಲ. ಆಗ ಆ ಸತ್ರಾಜಿತನಿಗೆ ಕೃಷ್ಣನೇ ಇದನ್ನು ಅಪಹಾರ ಮಾಡಿದ್ದಾನೆ ಅಂತ ಅಪವಾದವನ್ನು ಹಾಕಿಬಿಡ್ತಾನೆ. ಯಾಕೆಂತಂದರೆ ಆ ಸತ್ರಾಜಿತ ರಾಜ
ತಾನು ಆ ಮಣಿಯನ್ನು ತೆಗೆದುಕೊಂಡು ಬಂದಾಗ ಕೃಷ್ಣ ಆ ಮಣಿಯನ್ನು ಚೆನ್ನಾಗಿ ಪ್ರಶಂಸೆಯನ್ನು ಮಾಡಿರುತ್ತಾನೆ. ಇಂತಹ ಮಣಿ ಇದೆ, ಬಹಳ ಉತ್ತಮವಾದಂತಹ ಮಣಿ, ನೀನು ಇಂತಹ ಮಣಿಯನ್ನು ಪಡೆದುಕೊಂಡು ಬಹಳ ಧನ್ಯನಾಗಿದ್ದೀ ಅಂತ ಹೇಗೆಲ್ಲ ಅನೇಕ ರೀತಿಯಿಂದಾಗಿ ಪ್ರಶಂಸೆಯನ್ನು ಮಾಡಿ ನನಗೂ ಒಂದು ಸಲ ಕೊಡು ಎಂಬುದಾಗಿ ಕೇಳಿರುತ್ತಾನೆ. ಆದರೆ ಸತ್ರಾಜಿತ ರಾಜ ಕೊಟ್ಟಿರೋದಿಲ್ಲ. ಹಾಗಾಗಿ ಅಷ್ಟು ಪ್ರಶಂಸೆಯನ್ನು ಮಾಡಿದ್ದಾನೆ ಅಂತಂದರೆ ಕೃಷ್ಣನೇ ಅದನ್ನೇನಾದರೂ ಅಪಹಾರ ಮಾಡಿಕೊಂಡು ಹೋಗಿದ್ದಾನೋ ಏನೋ ಎಂಬುದಾಗಿ ತಾನು ಆ ರೀತಿಯಾಗಿ ಅಪವಾದವನ್ನೆಲ್ಲವನ್ನು ಕೂಡ ಹುಟ್ಟಿಸಿಬಿಡುತ್ತಾನೆ. ಆಗ ಕೃಷ್ಣ ತನಗೆ ಒದಗಿದಂತಹ ಲೋಕಾಪವಾದವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ತಾನು ಅನೇಕ ಯಾದವರನ್ನು ಕರೆದುಕೊಂಡು ತಾನು ಪ್ರಸೇನಜಿತ್ ಹೋಗಿರುವಂತಹ ಆ ವನಕ್ಕೆ ತಾನೂ ಕೂಡ ಹೋಗುತ್ತಾನೆ. ಹೋಗಿ ನೋಡುತ್ತಾನೆ, ಪ್ರಸೇನಜಿತ್ ತಾನು ಸತ್ತು ಬಿದ್ದಿದ್ದಾನೆ, ಮರಣವನ್ನು ಹೊಂದಿ ಬಿದ್ದಿದ್ದಾನೆ. ಒಂದು ಸಿಂಹವು ಆ ಪ್ರಸೇನಜಿತ್ತನ್ನು ಸಂಹಾರ ಮಾಡಿದೆ. ಆ ಸಿಂಹದ ಗುರುತನ್ನು ಹುಡುಕುತ್ತಾ ತಾನು ಮುಂದಕ್ಕೆ ಹೋಗುತ್ತಾನೆ. ಮುಂದಕ್ಕೆ ಹೋದರೆ ಆ ಸಿಂಹವು ಕೂಡ ಮರಣವನ್ನು ಹೊಂದಿ ಕೆಳಗೆ ಬಿದ್ದಿದೆ. ಆ ಪ್ರಸೇನಜಿತ್ತನ್ನು ಸಿಂಹ ಸಂಹಾರ ಮಾಡಿದರೆ ಆ ಸಿಂಹವನ್ನು ಜಾಂಬವಂತ ಬಂದು ತಾನು ಸಂಹಾರ ಮಾಡಿರುತ್ತಾನೆ. ಆ ಸಿಂಹದ ಹತ್ತಿರ ಇರುವಂತಹ ಆ ಮಣಿಯನ್ನು ಜಾಂಬವಂತ ತಾನು ತೆಗೆದುಕೊಂಡು ಹೋಗಿ ತಾನು ತನ್ನ ಕೂಸಿನ ಆ ತೊಟ್ಟಲಿಗೆ ಆಟ ಸಾಮಾನನ್ನಾಗಿ ತಾನು ಕಟ್ಟಿರುತ್ತಾನೆ. ಆಟಗೊಂಬಿಯಾಗಿ ಅದನ್ನು ಮಾಡಿ ಕಟ್ಟಿರುತ್ತಾನೆ. ಆ ಸಿಂಹದ ಸಂಹಾರವನ್ನು ಮಾಡಿ ಜಾಂಬವಂತ ಹೋದಂತಹ ಆ ರಕ್ತದ ಗುರುತನ್ನು ತಾನು ಅನುಸರಿಸಿ ಅಲ್ಲಿಗೆ ಹೋಗುತ್ತಾನೆ. ಒಂದು ಗುಹೆ ಅಂತನ್ನೋದು ಇರುತ್ತದೆ. ಆ ಗುಹೆಯಲ್ಲಿ ಎಲ್ಲ ಯಾದವರನ್ನು ಕೂಡ ನೀವು ಹೊರಗೆ ನಿಲ್ರಿ ಅಂತ ಹೇಳಿಬಿಟ್ಟು ತಾನು ಗುಹೆಯಲ್ಲಿ ಪ್ರವೇಶವನ್ನು ಮಾಡುತ್ತಾನೆ. ಅಲ್ಲಿ ತಾಯಿಯು ಆ ಕೂಸನ್ನು ಆಡಿಸುತ್ತಾ ಇರುತ್ತಾಳೆ. ಕೃಷ್ಣ ಬಂದದ್ದನ್ನು ನೋಡಿ ಅಪೂರ್ವ ಪುರುಷನು ಯಾರೋ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ತಾನು ಜೋರಾಗಿ ಕಿರಿಚುತ್ತಾಳೆ. ಆಗ ಜಾಂಬವಂತ ಬಂದು ತಾನು ಸಿಟ್ಟಿನಿಂದಾಗಿ ಯುದ್ಧವನ್ನು ಮಾಡುತ್ತಾನೆ ಕೃಷ್ಣನ ಜೊತೆಗೆ. ಘೋರವಾದಂತಹ ಯುದ್ಧ ಅಂತನೂ ನಡೆಯುತ್ತದೆ. ಪರಮಾತ್ಮ ಜಾಂಬವಂತನ ಜೊತೆಗೆ 28 ದಿನಗಳ ಕಾಲ ತಾನು ಯುದ್ಧವನ್ನು ಮಾಡುತ್ತಾನೆ. ಇಲ್ಲಿ ಹೊರಗೆ ಯಾದವರೆಲ್ಲ ನಿಂತಿದ್ರಲ್ಲ, ಅವರು 12 ದಿನಗಳ ಕಾಲ ನಿರೀಕ್ಷೆಯನ್ನು ಮಾಡುತ್ತಾರೆ. 12 ದಿನಗಳಾದರೂ ಕೂಡ ಬರೋದಿಲ್ಲ ಅಂತಂದರೆ ಕೃಷ್ಣ ಏನಾದರೂ ಮರಣವನ್ನು ಹೊಂದಿದ್ದಾನೋ ಎನ್ನುವುದಾಗಿ ತಾವು ದುಃಖಿತರಾಗಿ ತಾವು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅಲ್ಲೆಲ್ಲ ಕಡೆಗೂ ಕೂಡ ಅವರು ಬಹಳ ದುಃಖಿತರಾಗಿ ದ್ವಾರಕೆಯಲ್ಲಿರುವಂತಹ ಜನರೆಲ್ಲರೂ ಕೂಡ ಸತ್ರಾಜಿತನನ್ನು ಬಹಳ ಬೈಯುತ್ತಾ ಇರುತ್ತಾರೆ. ಸತ್ರಾಜಿತನೂ ಕೂಡ ತಾನು ದುಃಖಿತನಾಗುತ್ತಾನೆ. ನಾನು ಯಾವುದೋ ಮಣಿ ಸಲುವಾಗಿ ಅಂತ ಕೃಷ್ಣನನ್ನು ಬೈದೆಯಲ್ಲ ಅಂತ ತಾನೂ ಕೂಡ ಬಹಳ ದುಃಖಿತನಾಗಿರುತ್ತಾನೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಯುದ್ಧವನ್ನು ಆಡುತ್ತಾನೆ. 28 ದಿನ ಯುದ್ಧವನ್ನು ಆಡಿ ಜಾಂಬವಂತ ತನ್ನ ಶಕ್ತಿಯನ್ನೆಲ್ಲವನ್ನು ಕೂಡ ಕಳೆದುಕೊಂಡು ಬಿಡುತ್ತಾನೆ. ತನ್ನ ಶಕ್ತಿಯೆಲ್ಲವೂ ಕೂಡ ಕ್ಷೀಣವಾದ ಮೇಲೆ ತಾನು ಆಯಾಸ ಪಡುತ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ಕರುಣೆಯಿಂದಾಗಿ ತಾನೇ ರಾಮ ಅಂತನ್ನೋದನ್ನು ತಾನು ತೋರಿಸಿಕೊಡುತ್ತಾನೆ. ತನ್ನ ರಾಮರೂಪವನ್ನು ತೋರಿಸಿಕೊಟ್ಟಾಗ ಜಾಂಬವಂತನಿಗೆ ಆಗ ಗೊತ್ತಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮ ಬೇರೆ ಯಾರೂ ಅಲ್ಲ, ನನ್ನ ಸ್ವಾಮಿಯಾದಂತಹ ಶ್ರೀರಾಮಚಂದ್ರನೇ ಎಂಬುದಾಗಿ ತಿಳಿದು ತಾನು ಆ ಯುದ್ಧವನ್ನು ನಿಲ್ಲಿಸಿಬಿಡುತ್ತಾನೆ. ತಾನು ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತನಾಗುತ್ತಾನೆ. ನಿನಗೆ ಏನು ಬೇಕೋ ಕೇಳು ಎಂಬುದಾಗಿ ಹೇಳಿದಾಗ ಆ ಸ್ಯಮಂತಕ ಮಣಿ ಬೇಕಾಗಿದೆ, ನನಗೆ ಲೋಕಾಪವಾದವನ್ನು ಪರಿಹಾರ ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳಿದಾಗ ಆ ಮಣಿಯನ್ನೂ ಕೊಡುತ್ತಾನೆ. ಅದರ ಜೊತೆಗೆ ಜಾಂಬವಂತ ತನ್ನ ಮಗಳಾದಂತಹ ಜಾಂಬವತಿಯನ್ನು ಕೂಡ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ಹೀಗೆ ಆ ಸ್ಯಮಂತಕ ಮಣಿಯನ್ನು ಹಾಗೂ ಜಾಂಬವತಿಯನ್ನು ಕಳೆದುಕೊಂಡು ಬಂದು ಆ ಪರಮಾತ್ಮ ಅಲ್ಲಿ ಸತ್ರಾಜಿತನಿಗೆ ಆ ಮಣಿಯನ್ನು ಕೊಡಬೇಕು ಅಂತಂದರೆ ಏನೋ ಗುಪ್ತವಾಗಿ ಕೊಟ್ಟರೆ ನಡೆಯೋದಿಲ್ಲ. ಯಾಕೆಂದರೆ ಎಲ್ಲ ಲೋಕದಲ್ಲಿಯೂ ಕೂಡ ತನಗೆ ಅಪವಾದ ಅಂತ ಅನ್ನೋದು ಬಂದುಬಿಟ್ಟಿದೆ. ಹಾಗಾಗಿ ದೊಡ್ಡ ಸಭೆಯನ್ನು ಮಾಡಿ ಸತ್ರಾಜಿತನಿಗೆ ನಾನು ಅಪಹಾರ ಮಾಡಿಕೊಂಡದ್ದು ಹೋಗೋದದ್ದಲ್ಲ, ಪ್ರಸೇನಜಿತ್ತನ್ನು ಸಂಹಾರ ಮಾಡಿ ಸಿಂಹವೂ ತೆಗೆದುಕೊಂಡು ಹೋಗಿತ್ತು, ಆ ಸಿಂಹನನ್ನು ಸಂಹಾರ ಮಾಡಿ ಜಾಂಬವಂತ ತಾನು ಈ ಮಣಿಯನ್ನು ತೆಗೆದುಕೊಂಡು ಹೋಗಿದ್ದ ಎಂಬುದಾಗಿ ಆ ಮಣಿಯನ್ನು ತೆಗೆದುಕೊಂಡು ಸತ್ರಾಜಿತನಿಗೆ ಕೊಡುತ್ತಾನೆ. ಆಗ ಸತ್ರಾಜಿತನಿಗೆ ಬಹಳ ಪಶ್ಚಾತ್ತಾಪವಾಗುತ್ತದೆ. ನಾನು ಇಂತಹ ಘೋರವಾದಂತಹ ಅಪರಾಧವನ್ನು ಮಾಡಿಬಿಟ್ಟಿದ್ದೇನೆ, ಕೃಷ್ಣನ ಮೇಲೆ ಸುಮ್ಮನೆ ಅಪವಾದವನ್ನು ಹಾಕಿದ್ದೇನಲ್ಲ ಎಂಬುದಾಗಿ ತಿಳಿದು ತಾನು ಏನು ಮಾಡುತ್ತಾನೆ ಅಂತಂದರೆ ಆ ಮಣಿಯನ್ನು ಕೃಷ್ಣನಿಗೇನೆ ಕೊಟ್ಟು ಬಿಡುತ್ತಾನೆ. ಅದರ ಜೊತೆಗೆ ಬಹಳ ಪಶ್ಚಾತ್ತಾಪದಿಂದಾಗಿ ತನ್ನ ಮಗಳಾದಂತಹ ಸತ್ಯಭಾಮಾದೇವಿಯನ್ನು ಕೂಡ ಸಾಕ್ಷಾತ್ತು ಲಕ್ಷ್ಮೀದೇವಿಯಾದಂತಹ ಸತ್ಯಭಾಮಾದೇವಿಯನ್ನು ಕೂಡ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮಾದೇವಿಯನ್ನು ಸ್ವೀಕಾರ ಮಾಡುತ್ತಾನೆ. ಈ ಮಣಿ ನನಗೆ ಬೇಕಾಗಿಲ್ಲ, ಅದು ನೀನೇ ಇಟ್ಟುಕೋ ಎಂಬುದಾಗಿ ಆ ಮಣಿಯನ್ನು ಸತ್ರಾಜಿತರಾಜನಿಗೇನೆ ಕೊಟ್ಟು ಬಿಡುತ್ತಾನೆ. ಆ ಫಲ ಮಾತ್ರ ನಾನು ಸ್ವೀಕಾರ ಮಾಡುತ್ತೇನೆ, ಅದರಿಂದಾಗಿ ಏನು ಬರುವಂತಹ ಇಲ್ಲ ಸುಭಿಕ್ಷೆ ಅದೆಲ್ಲವೂ ಕೂಡ ನನಗಿರಲಿ, ಆ ಮಣಿ ನಿನ್ನ ಹತ್ರನೇ ಇಟ್ಟುಕೋ ಎಂಬುದಾಗಿ ಪರಮಾತ್ಮ ಆ ಮಣಿಯನ್ನು ಸತ್ರಾಜಿತರಾಜನಿಗೇನೆ ಕೊಟ್ಟು ಬಿಡುತ್ತಾನೆ. ಹೀಗೆ ಪರಮಾತ್ಮ ಸತ್ಯಭಾಮಾದೇವಿಯನ್ನು ವಿವಾಹವನ್ನು ಮಾಡಿಕೊಂಡು ಮತ್ತೆ ತಾನು ಶ್ರೀಕೃಷ್ಣ ಪರಮಾತ್ಮ ಇಂದ್ರಪ್ರಸ್ಥಕ್ಕೆ ಹೋಗುತ್ತಾನೆ. ಅಲ್ಲಿ ಇರುವಂತಹ ಎಲ್ಲ ಪಾಂಡವರನ್ನು ಕೂಡ ಭೇಟಿಯಾಗೋದಕ್ಕಾಗಿ ಅಂತ ಪರಮಾತ್ಮ ಅಲ್ಲಿ ಪಾಂಡವರ ಹತ್ತಿರ ಹೋಗುತ್ತಾನೆ. ಆಗ ಪಾಂಡವರ ಹತ್ತಿರ ಹೋದಾಗ ತಾನು ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನನ್ನು ಅನೇಕ ರೀತಿಯಿಂದಾಗಿ ಸ್ತೋತ್ರವನ್ನು ಮಾಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮೇಲೆ ಮಾಡಿರುವಂತಹ ಉಪಕಾರವೇನು, ಆ ಎಲ್ಲ ಉಪಕಾರಗಳನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾನೆ. ಆಗ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅರ್ಜುನ ತಾವು ಭೇಟಿಯನ್ನು ಆಡೋದಕ್ಕಾಗಿ ಅಂತ ಹೋಗುತ್ತಾರೆ. ಭೇಟಿ ಆಡೋದಕ್ಕಾಗಿ ಅಂತ ಹೋದಾಗ
ಬಹಳ ನೀರಡಿಕೆ ಆಗುತ್ತದೆ. ನೀರಡಿಕೆ ಆದಾಗ ಯಮುನಾ ತೀರಕ್ಕೆ ಬಂದು ನೀರಿನ ಪಾನವನ್ನು ಮಾಡೋದಕ್ಕಾಗಿ ಅಂತ ಬರುತ್ತಾರೆ. ಅಲ್ಲಿ ಕಾಳಿಂದಿ ದೇವಿ ತಾನು ತಪಸ್ಸನ್ನು ಮಾಡುತ್ತಾ ಕೂತಿರುತ್ತಾಳೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ ಅರ್ಜುನನಿಗೆ, ಯಾರು ಕೇಳಿಕೊಂಡು ಬಾ ಎಂಬುದಾಗಿ ಕಳಿಸಿದಾಗ ಅರ್ಜುನ ಹೋಗಿ ಕೇಳುತ್ತಾನೆ. ಆಗ ಕಾಳಿಂದಿ ದೇವಿ ತನ್ನ ಪರಿಚಯವನ್ನು ಮಾಡಿಕೊಳ್ಳುತ್ತಾಳೆ. ನಾನು ಸೂರ್ಯನ ಮಗಳು ಕಾಳಿಂದಿ ದೇವಿ, ನನ್ನ ಹೆಸರು ಕಾಳಿಂದಿ, ನಾನು ಭಗವಂತನನ್ನೇ ಶ್ರೀಕೃಷ್ಣನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ನಾನು ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ಎಲ್ಲಿಯವರೆಗೆ ಪರಮಾತ್ಮ ಬಂದು ನನ್ನನ್ನು ಸ್ವೀಕರಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ತಪಸ್ಸನ್ನು ಮಾಡುತ್ತಾ ಕೂತಿರುತ್ತೇನೆ ಎಂಬುದಾಗಿ ತಾನು ಹೇಳಿದ್ದಾಳೆ. ಆ ವಾರ್ತೆಯನ್ನು ಅರ್ಜುನ ಕೃಷ್ಣನಿಗೆ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಕಾಳಿಂದಿಯನ್ನು ಕೂಡ ಸ್ವೀಕಾರವನ್ನು ಮಾಡಿ ತಾನು ಮದುವೆಯನ್ನು ಮಾಡಿಕೊಂಡಿದ್ದಾನೆ. ಹೀಗೆ ಕಾಳಿಂದಿಯನ್ನು ಕೂಡ ವಿವಾಹವಾಗಿದ್ದಾನೆ. ಇನ್ನು ಮುಂದೆ ಶ್ರೀಕೃಷ್ಣ ಪರಮಾತ್ಮ ಮಿತ್ರವಿಂದಾದೇವಿಯನ್ನು ಕೂಡ ವಿವಾಹವಾಗುತ್ತಾ ಇದ್ದಾನೆ. ಆ ಮಿತ್ರವಿಂದೆಯು ತನ್ನ ಸೋದರತಿಯ ಮಗಳೇ ಆಗಿದ್ಲು. ವಿಂದ ಮತ್ತು ಅನುವಿಂದ ಎಂಬುದಾಗಿ ಇಬ್ಬರು ರಾಜರುಗಳು ತನ್ನ ಸೋದರತಿಯ ಮಕ್ಕಳೇ. ಅವರು ಅವಂತಿಪುರದ ರಾಜರಾಗಿದ್ದರು. ಅವರು ದುರ್ಯೋಧನನ ಅನುಚರರು. ಹಾಗಾಗಿ ಅವರಿಗೆ ಮಿತ್ರವಿಂದಾದೇವಿಯನ್ನು ತಮ್ಮ ತಂಗಿಯನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡುವುದು ಅವರಿಗೆ ಇಷ್ಟಿರಲಿಲ್ಲ. ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಸ್ವಯಂವರವನ್ನು ಘೋಷಣೆ ಮಾಡಿದಾಗ ಆ ಸ್ವಯಂವರದಲ್ಲಿ ಗೆದ್ದು ಆ ಮಿತ್ರವಿಂದಾದೇವಿಯು ಶ್ರೀಕೃಷ್ಣ ಪರಮಾತ್ಮನನ್ನು ವರಿಸಿದಾಗ ಅವರಿಬ್ಬರೂ ಕೂಡ ವಿಂದ ಮತ್ತು ಅನುವಿಂದರು ನಿವಾರಣೆಯನ್ನು ಮಾಡುತ್ತಾ ಇದ್ದಾರೆ, ನೀನು ಹೋಗುವಂತೆ ಇಲ್ಲ ಅಂತ. ಹಾಗಿದ್ದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ತಾನು ಬಲಾತ್ಕಾರವಾಗಿ ಮಿತ್ರವಿಂದಾದೇವಿಯನ್ನು ಸ್ವೀಕಾರವನ್ನು ಮಾಡಿಕೊಂಡು ಬಂದಿದ್ದಾನೆ. ಹೀಗೆ ಮಿತ್ರವಿಂದಾದೇವಿಯನ್ನು ಕೂಡ ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಇನ್ನು ನಗ್ನಜಿತ್ ರಾಜನ ಮಗಳಾದಂತಹ ನೀಲಾದೇವಿಯನ್ನು ಕೂಡ ವಿವಾಹವಾಗುತ್ತಾ ಇದ್ದಾನೆ. ನಗ್ನಜಿತ್ ಅನ್ನುವಂತಹ ಕೋಸಲ ದೇಶಕ್ಕೆ ಅಧಿಪತಿಯಾದಂತಹ ರಾಜ. ತಾನು ಅತ್ಯಂತ ಧಾರ್ಮಿಕ ಭಗವದ್ಭಕ್ತ. ತಾನು ಒಂದು ಸ್ವಯಂವರವನ್ನು ಮಾಡುತ್ತಾ ಇದ್ದಾನೆ ತನ್ನ ಮಗಳಿನ ಸಲುವಾಗಿ ಅಂತ ಹೇಳಿಬಿಟ್ಟು. ಏನು ನಿಯಮ ಅಂತಂದರೆ 7 ಗೂಳಿಗಳನ್ನು, ಅತ್ಯಂತ ಬಲಿಷ್ಠವಾದಂತಹ ತೀಕ್ಷ್ಣವಾದಂತಹ ಶೃಂಗಗಳುಳ್ಳಂತಹ ಅತ್ಯಂತ ಬಲಿಷ್ಠವಾದಂತಹ 7 ಗೂಳಿಗಳು, ಅದನ್ನು ಯಾರು ವಶಪಡಿಸಿಕೊಂಡು ಬಂಧನೆಯನ್ನು ಮಾಡುತ್ತಾರೋ ಅವರಿಗೆ ನಾನು ನನ್ನ ಮಗಳನ್ನು ಕೊಡುತ್ತೇನೆ ಎಂಬುದಾಗಿ ತಾನು ಆ ರೀತಿಯಾಗಿ ಸ್ವಯಂವರವನ್ನು ಮಾಡುತ್ತಾ ಇದ್ದಾನೆ. ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಬರುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ನಗ್ನಜಿತ್ ರಾಜ ಶ್ರೀಕೃಷ್ಣ ಪರಮಾತ್ಮನಿಗೆ ಸ್ವಾಗತವನ್ನು ಮಾಡಿ ಕರೆದುಕೊಂಡು ಬರುತ್ತಾನೆ. ಯತ್ಪಾದ ಪಂಕಜರಜ ಶಿರಸಾ ಬಿಭರ್ತಿ ಶ್ರೀರಬ್ಜಶ್ಚ ಗಿರಿಶ ಸಹಲೋಕಪಾಲೈ ಲೀಲಾತನ ಸುಕೃತ ಸೇತು ಪರೀಪ್ಸಯಾಯ ಕಾಲೇ ದದತ್ಸ ಭಗವಾನ್ ಸುಕೃತೇನ ತುಷ್ಯೇತ್. ಆಗ ತಾನು ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾ ಇದ್ದಾನೆ. ನಿನ್ನ ಪಾದದ ಧೂಳಿಯನ್ನು ಲಕ್ಷ್ಮೀದೇವಿಯನ್ನು ಮೊದಲು ಮಾಡಿಕೊಂಡು ಸಮಸ್ತ ದೇವತೆಗಳು ಕೂಡ ಧಾರಣೆಯನ್ನು ಮಾಡುತ್ತಾರೆ ಅತ್ಯಂತ ಭಕ್ತಿಯಿಂದಾಗಿ. ಅಂತಹದ್ದು ನಾನು ನಿನಗೆ ಏನು ಮಾಡಲಿಕ್ಕೆ ಸಾಧ್ಯವಿದೆ? ಹಾಗಿದ್ದರೂ ಕೂಡ ನೀನೇ ನನ್ನಲ್ಲಿ ಇದ್ದು ನಿನಗೆ ಏನು ಬೇಕೋ ಆ ಪೂಜೆಯನ್ನು ಮಾಡಿಸಿಕೋ ಎಂಬುದಾಗಿ ಆ ನಗ್ನಜಿತ್ ರಾಜ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಆಗ ಆ ಸ್ವಯಂವರದ ನಿಯಮದ ಪ್ರಕಾರ ಪರಮಾತ್ಮ ಆ 7 ಗೂಳಿಗಳನ್ನು ಕೂಡ ಅತ್ಯಂತ ಅನಾಯಾಸವಾಗಿ ಬಂಧಿಸಿ ತಾನು ನೀಲಾದೇವಿಯನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಈಗ ನೀಲಾದೇವಿಯನ್ನು ಕೂಡ ವಿವಾಹವನ್ನು ಮಾಡಿಕೊಂಡು ಕೊನೆಗೆ ಲಕ್ಷಣಾದೇವಿಯನ್ನು ತಾನು ವಿವಾಹ ಮಾಡಿಕೊಳ್ಳುತ್ತಾ ಇದ್ದಾನೆ. ಶ್ರುತಕೀರ್ತಿ ಎನ್ನುವಂತಹ ರಾಜನ ಮಗಳಾದಂತಹ ಆಕೆಯೂ ಕೂಡ ತನ್ನ ಸೋದರತಿಯ ಮಗಳೇ ಆಗಿದ್ಲು ಅಂತಹ ಲಕ್ಷಣಾದೇವಿಯನ್ನು ಕೂಡ ತಾನು ಮದುವೆಯಾಗಿದ್ದಾನೆ. ಹೀಗೆ ಷಣ್ಮಹಿಷಿಯರನ್ನು ಹಾಗೂ ಸಾಕ್ಷಾತ್ತು ಲಕ್ಷ್ಮೀದೇವಿಯರ ಅವತಾರರೇ ಆದಂತಹ ರುಕ್ಮಿಣಿ ಹಾಗೂ ಸತ್ಯಭಾಮಾದೇವಿಯರನ್ನು ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಅನಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ದ್ವಾರಕೆಯಲ್ಲಿ ನಿವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಂದ್ರ ತಾನು ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ನರಕಾಸುರ ತಾನು ಬಂದು ತನ್ನ ಛತ್ರವನ್ನು ಹಾಗೂ ದೇವತೆಗಳ ತಾಯಿಯಾದಂತಹ ಅತಿಥಿ ದೇವಿಯ ಕರ್ಣಕುಂಡಗಳನ್ನು ಅಪಹಾರವನ್ನು ಮಾಡಿಕೊಂಡು ಹೋಗಿದ್ದಾನೆ. ಹಾಗಾಗಿ ನೀನು ಏನಾದರೂ ಮಾಡಿ ಆ ನರಕಾಸುರನನ್ನು ಸಂಹಾರವನ್ನು ಮಾಡಿ ನರಕಾಸುರನ ನಿಗ್ರಹವನ್ನು ಮಾಡಿ ನಮಗೆ ಆ ಛತ್ರವನ್ನು ಮತ್ತು ಕರ್ಣಕುಂಡಗಳನ್ನು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಗರುಡಾರೂಢನಾಗಿ ಪರಮಾತ್ಮ ಸತ್ಯಭಾಮ ಸಮೇತನಾಗಿ ತಾನು ಯುದ್ಧಕ್ಕೆ ಅಂತ ಹೋಗಿದ್ದಾನೆ. ಪ್ರಾಗ್ಜ್ಯೋತಿಷಪುರ, ಆ ನರಕಾಸುರನ ಪುರ, ಆ ಪ್ರಾಗ್ಜ್ಯೋತಿಷಪುರಕ್ಕೆ ತಾನು ಹೋಗಿದ್ದಾನೆ. ಆ ಪುರದ ಸುತ್ತೂ ಕೂಡ ಅನೇಕ ದುರ್ಗಗಳು ಇವೆ. ಜಲದುರ್ಗ, ಅಗ್ನಿದುರ್ಗ, ವಾಯುದುರ್ಗ, ಗಿರಿದುರ್ಗ, ಶಸ್ತ್ರದುರ್ಗ, ಹೀಗೆ ಅನೇಕ ದುರ್ಗಗಳಿವೆ. ಅಂದರೆ ಮೊದಲಿಗೆ ಪ್ರವೇಶವನ್ನು ಮಾಡಬೇಕು ಅಂತಂದ್ರೇ ಸಾಧ್ಯವಿಲ್ಲ. ಮೊದಲಿಗೆ ಅಗ್ನಿ ಅಂತನ್ನೋದು ಬಂದಿದೆ. ಬಹಳ ವಿಸ್ತಾರವಾದಂತಹ ಅಗ್ನಿ ಇರುವಂತಹ ಪ್ರದೇಶ. ಆ ಅಗ್ನಿಯನ್ನು ದಾಟಿ ಹೋಗಬೇಕು. ಆ ಅಗ್ನಿಯನ್ನು ದಾಟಿದರೆ ಅಲ್ಲಿ ವಾಯು, ಅನೇಕ ಸಮುದ್ರಗಳು, ನದಿಗಳು, ಅಂತಹ ಜಲದುರ್ಗ ಅಂತನ್ನೋದಿದೆ. ಆಮೇಲೆ ಸುಡಿಗಾಳಿ ಇರುವಂತಹ ಅನೇಕ ಯಂತ್ರಗಳನ್ನಿಟ್ಟು ಸುಡಿಗಾಳಿಯನ್ನು ಸೃಷ್ಟಿ ಮಾಡುವಂತಹ ಆ ವಾಯುದುರ್ಗ ಅಂತನ್ನೋದಿದೆ. ಹೀಗೆ ಅನೇಕ ದುರ್ಗಗಳು ಇವೆ. ಆಗ ಪರಮಾತ್ಮ ಆ ಎಲ್ಲ ದುರ್ಗಗಳನ್ನು ಕೂಡ ಅತ್ಯಂತ ಅನಾಯಾಸವಾಗಿ ತಾನು ದಾಟಿದ್ದಾನೆ. ಆ ಅಗ್ನಿದುರ್ಗವನ್ನು ವಾರುಣಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ತಾನು ಆ ಅಗ್ನಿದುರ್ಗವನ್ನು ನಾಶ ಮಾಡಿದ್ದಾನೆ. ಮತ್ತು ವಾಯವ್ಯಾಸ್ತ್ರದಿಂದಾಗಿ ಜಲದುರ್ಗವನ್ನು ನಾಶ ಮಾಡಿದ್ದಾನೆ. ಇನ್ನು ಚಕ್ರದಿಂದಾಗಿ ಆ
ಏನು ಶಸ್ತ್ರಗಳಿದ್ದೋ ಆ ಶಸ್ತ್ರದುರ್ಗವನ್ನು ಪರಿಹಾರವನ್ನು ಮಾಡಿದ್ದಾನೆ. ಹೀಗೆ ಅತ್ಯಂತ ಅನಾಯಾಸವಾಗಿ ಆ ಎಲ್ಲ ದುರ್ಗಗಳನ್ನು ಪರಿಹಾರವನ್ನು ಮಾಡಿ ತಾನು ನರಕಾಸುರನ ಜೊತೆಗೆ ಘೋರವಾಗಿ ಯುದ್ಧವನ್ನು ಆಡುತ್ತಾ ಇದ್ದಾನೆ. ಮೊದಲಿಗೆ ಮುರ ಅನ್ನುವಂತಹ ಅಸುರ ಬರುತ್ತಾನೆ. ಆ ಅಸುರನನ್ನು ಕೂಡ ಸಂಹಾರವನ್ನು ಮಾಡಿ ತಾನು ಮುರಾರಿ ಎಂಬುದಾಗಿ ತಾನು ಕರೆಸಿಕೊಳ್ಳುತ್ತಾನೆ. ಆ ಮುರಾಸುರನನ್ನು ಸಂಹಾರವನ್ನು ಮಾಡಿ ಅನಂತರದಲ್ಲಿ ನರಕಾಸುರನ ಜೊತೆಗೆ ಘೋರವಾದಂತಹ ಯುದ್ಧವನ್ನು ಆಡುತ್ತಾ ಇದ್ದಾನೆ. ನರಕಾಸುರ ತಾನು ಒಂದು ಲೋಹದ ಶಕ್ತಿ ಎನ್ನುವಂತಹ ಆಯುಧವನ್ನು ತಾನು ಪ್ರಯೋಗವನ್ನು ಮಾಡುತ್ತಾನೆ. ಆ ಶಕ್ತಿ ಎನ್ನುವಂತಹ ಆಯುಧವನ್ನು ಪ್ರಯೋಗವನ್ನು ಮಾಡಿದಾಗ ಪರಮಾತ್ಮ ಆ ಆಯುಧವನ್ನು ನುಂಗಿಬಿಡುತ್ತಾನೆ. ಆದರೆ ನುಂಗಿದ ಮೇಲೆ ಸ್ವಲ್ಪ ಮೂರ್ಛೆಗೊಂಡಂತೆ ಪರಮಾತ್ಮ ತಾನು ನಾಟಕವನ್ನು ಮಾಡುತ್ತಾನೆ. ಆಗ ಸತ್ಯಭಾಮಾದೇವಿಯು ಕೂಡ ಯುದ್ಧವನ್ನು ಆಡುತ್ತಾಳೆ. ಅಂದರೆ ಸತ್ಯಭಾಮಾದೇವಿಯೂ ಕೂಡ ಯುದ್ಧವನ್ನು ಆಡುವಂತಹ ಅವಕಾಶವನ್ನು ಕೊಡಬೇಕು ಅಂತ ಪರಮಾತ್ಮ ಹಾಗೆ ಮಾಡಿದ್ದಾನೆ. ಸತ್ಯಭಾಮಾದೇವಿಯು ಕೂಡ ಸ್ವಲ್ಪ ಹೊತ್ತು ಯುದ್ಧವನ್ನು ಆಡಿ ತಾನೂ ಕೂಡ ಆಯಾಸಗೊಂಡಂತೆ ಮಾಡುತ್ತಾಳೆ. ಮತ್ತೆ ಶ್ರೀಕೃಷ್ಣ ಪರಮಾತ್ಮ ತಾನು ಎಚ್ಚರಗೊಂಡು ಅನಾಯಾಸವಾಗಿ ಆ ನರಕಾಸುರನನ್ನು ಸಂಹಾರ ಮಾಡಿಬಿಡುತ್ತಾನೆ. ಆ ನರಕಾಸುರ ಎಂತಹ ದುಷ್ಟ ಅಂತಂದರೆ ಆ ಭುವನದಲ್ಲಿರುವಂತಹ ಏನೇನು ಒಳ್ಳೆಯ ವಸ್ತುಗಳಿದ್ದೋ ಆ ಎಲ್ಲ ವಸ್ತುಗಳನ್ನು ಕೂಡ ತಂದು ತನ್ನ ಪುರದಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದ. ಹಾಗಾಗಿ 16,100 ಜನರನ್ನು, ಅನೇಕ ಸ್ತ್ರೀಯರನ್ನೆಲ್ಲರನ್ನು ಕೂಡ ಬಂದಿ ಮಾಡಿ ಇಟ್ಟಿದ್ದ. ಹಾಗಾಗಿ ಆ ಎಲ್ಲ ಸ್ತ್ರೀಯರನ್ನು ಕೂಡ ಬಂಧದಿಂದಾಗಿ ಮೋಚನೆಯನ್ನು ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಇನ್ನು ಅವರನ್ನು ಯಾರೂ ಕೂಡ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಪರಮಾತ್ಮ ಅವರ ಮೇಲೆ ಅನುಗ್ರಹವನ್ನು ಮಾಡಿ ಏಕಕಾಲದಲ್ಲಿ 16,100 ಜನರನ್ನು ಕೂಡ ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಹೀಗೆ ಪರಮಾತ್ಮ ಎಲ್ಲರನ್ನೂ ಕೂಡ ವಿವಾಹವನ್ನು ಮಾಡಿಕೊಂಡು ಪ್ರತಿಯೊಬ್ಬರಲ್ಲಿಯೂ ಕೂಡ 10 ಜನರನ್ನು ಮಕ್ಕಳನ್ನು ಪಡೆದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಇನ್ನು ಪಾಂಡವರ ಮೇಲೆ ಅಪಾರವಾದಂತಹ ಅನುಗ್ರಹವನ್ನು ಕೂಡ ಪರಮಾತ್ಮ ಮಾಡಿದ್ದಾನೆ. ತಾನು ಯುಧಿಷ್ಠಿರ ತಾನು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಅಂದುಕೊಂಡಾಗ ಆಗ ಎಲ್ಲ ಕಡೆಗೂ ಕೂಡ ಅವರಿಗೆ ದಿಗ್ವಿಜಯವನ್ನು ಮಾಡಿಸುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಜರಾಸಂಧನನ್ನು ಸಂಹಾರ ಮಾಡಬೇಕು ಅಂತ ಹೇಳಿಬಿಟ್ಟು ಅರ್ಜುನ ಹಾಗೂ ಭೀಮಸೇನ ದೇವರನ್ನು ಕರೆದುಕೊಂಡು ಹೋಗಿ ಭೀಮಸೇನ ದೇವರ ಜೊತೆಗೆ ಜರಾಸಂಧನನ್ನು ಸಂಹಾರ ಮಾಡಿಸಿದ್ದಾನೆ. ಎಂತಹ ದಿವ್ಯವಾದಂತಹ ಸಂಹಾರ ಅಂತಂದರೆ ಆ ರಾಜಸೂಯ ಯಾಗವನ್ನು ಯುಧಿಷ್ಠಿರ ಮಾಡಿದ್ದಾನೆ. ಆದರೆ ಆ ರಾಜಸೂಯ ಯಾಗವನ್ನು ಮಾಡಿದಂತಹ ಪುಣ್ಯ ಏನು ಬಂದಿತ್ತೋ ಅದಕ್ಕಿಂತಲೂ ಅಧಿಕವಾದಂತಹ ಪುಣ್ಯ ಭೀಮಸೇನ ದೇವರಿಗೆ ಬಂದಿತ್ತಂತೆ. ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯ ಮಾಸಿತಾಸೌ ತಾವತ್ ಯಾಯೋಧಿ ತೃಪ್ತ್ಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ಅಲ್ಲಿ ಸಕಲ ಯಜ್ಞಭೋಕ್ತರಾದಂತಹ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷವಾಗಿ ನಿಂತಿದ್ದಾನೆ. ಅಂತಹ ಸಂದರ್ಭದಲ್ಲಿ ಜರಾಸಂಧನನ್ನು ಸಂಹಾರವನ್ನು ಮಾಡಿ ಇದು ಭಗವಂತನ ಪೂಜೆ ಅಂತನ್ನುವಂತಹ ಅತ್ಯಂತ ಶ್ರದ್ಧೆಯಿಂದಾಗಿ ಭಕ್ತಿಯಿಂದಾಗಿ ಜರಾಸಂಧನನ್ನು ಸಂಹಾರವನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ ಭೀಮಸೇನ ದೇವರು. ಹಾಗಾಗಿ ಆ ಭಕ್ತಿಯ ಉತ್ಕರ್ಷ ಅಂತನ್ನೋದು ಹೆಚ್ಚಾಗಿ ಇದ್ದದರಿಂದಾಗಿ ಭೀಮಸೇನ ದೇವರು ಮಾಡಿದಂತಹ ಆ ಜರಾಸಂಧನ ವಧದಿಂದಲೇ ಭೀಮಸೇನ ದೇವರಿಗೆ ಅಧಿಕವಾದಂತಹ ಪುಣ್ಯ ಬಂದಿದೆ. ಇಲ್ಲಿ ಯುಧಿಷ್ಠಿರ ತಾನು ರಾಜಸೂಯ ಯಾಗವನ್ನು ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ ಅದಕ್ಕಿಂತಲೂ ಅಧಿಕವಾದಂತಹ ಪುಣ್ಯ ಭೀಮಸೇನ ದೇವರಿಗೆ ಬಂದಿದೆ. ಹಾಗೆ ಭೀಮಸೇನ ದೇವರು ತಮ್ಮ ಪರಾಕ್ರಮವನ್ನು ತೋರಿ ಜರಾಸಂಧನನ್ನು ಸಂಹಾರ ಮಾಡಿದ್ದಾರೆ. ಅನಂತರದಲ್ಲಿ ಜೂಜಾಟದಲ್ಲಿ ಅವರೆಲ್ಲರೂ ಕೂಡ ಸೋತು ಹೋದಾಗ ವನವಾಸ ಅಂತನ್ನೋದೆಲ್ಲ ನಡೆಯುತ್ತದೆ. ಆ ವನವಾಸದಲ್ಲಿಯೂ ಕೂಡ ಪರಮಾತ್ಮ ಹೋಗಿ ಅವರಿಗೆ ಸಾಂತ್ವನವನ್ನು ಗೊಳಿಸುತ್ತಾನೆ. ವನವಾಸವೆಲ್ಲ ಮುಗಿದ ಮೇಲೆ ಪರಮಾತ್ಮ ಸ್ವಯಂ ತಾನು ದೌತ್ಯ ಕರ್ಮವನ್ನು ಮಾಡುತ್ತಾನೆ. ತಾನು ಸಂಧಾನವನ್ನು ಮಾಡೋದಕ್ಕಾಗಿ ಅಂತ ದುರ್ಯೋಧನನ ಹತ್ತಿರ ಹೋಗಿ ಪಾಂಡವರು 5 ಜನ ಇದ್ದಾರೆ, ಆ ಪಂಚಪಾಂಡವರಿಗೆ ಒಂದು ಸಣ್ಣ ಸಣ್ಣ ಗ್ರಾಮಗಳನ್ನು ಕೊಟ್ಟುಬಿಡು, 5 ಜನರಿಗೆ 5 ಗ್ರಾಮಗಳನ್ನು ಕೊಟ್ಟುಬಿಡು, ಮಿಕ್ಕಿದಿರಂತಹ ರಾಜ್ಯವೆಲ್ಲವನ್ನು ಕೂಡ ನೀನೇ ಪರಿಪಾಲನೆ ಮಾಡಿಕೋ ಅಂತ ಹೇಳಿದರೂ ಕೂಡ ದುಷ್ಟನಾದಂತಹ ದುರ್ಯೋಧನನು ತಾನು ಒಪ್ಪುತ್ತಾ ಇಲ್ಲ. ಒಂದು ಸೂದಿಯನ್ನು ತೆಗೆದುಕೊಂಡಿದ್ದಾನೆ. ಸೂದಿಯನ್ನು ತೆಗೆದುಕೊಂಡು ನೆಲಕ್ಕೆ ಹಚ್ಚಿ ಹೇಳುತ್ತಾನೆ, ಈ ಸೂದಿಯನ್ನು ನೆಲಕ್ಕೆ ಇಟ್ಟಾಗ ಏನು ಒಂದು ಮಣ್ಣಿನ ಕಣ ಅಂಟಿರುತ್ತದೆ ನೋಡ್ರಿ, ಅಷ್ಟು ಸ್ವಲ್ಪ ಜಾಗವನ್ನು ಕೂಡ ನಾನು ಪಾಂಡವರಿಗೆ ಬಿಟ್ಟು ಕೊಡೋದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಇನ್ನು ಶ್ರೀಕೃಷ್ಣ ಪರಮಾತ್ಮ ಈ ದುರ್ಯೋಧನಾದಿ ಕೌರವರನ್ನು ಸಂಹಾರ ಮಾಡಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡು ಯುದ್ಧವಾಡೋದಕ್ಕಾಗಿ ಅಂತ ಸಿದ್ಧರಾಗಿದ್ದಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನು ಅರ್ಜುನನಿಗೆ ಸಾರಥಿಯಾಗಿ ನಿಂತು 18 ದಿನದ ಮಹಾಭಾರತದ ಯುದ್ಧದಲ್ಲಿ ಆ ಎಲ್ಲ ಕೌರವರನ್ನು ಕೂಡ ಸಂಹಾರ ಮಾಡಿಸಿಬಿಟ್ಟಿದ್ದಾನೆ. ಇಂತಹ ಪರಿ ತಾನು ಪರಮಾತ್ಮ ತಾನು ರಕ್ಷಣೆಯನ್ನು ಮಾಡಿದ್ದಾನೆ ಅಂತಂದರೆ ಒಂದು ಮಾತನ್ನು ಹೇಳುತ್ತಾರೆ, ಎಲ್ಲ ಯುದ್ಧವೆಲ್ಲ ಆದ ಮೇಲೆ ಪ್ರತಿದಿನವೂ ಕೂಡ ಮೊದಲಿಗೆ ಶ್ರೀಕೃಷ್ಣ ಪರಮಾತ್ಮ ಇಳಿಯುತ್ತಾ ಇದ್ದಾನಂತೆ, ಅನಂತರದಲ್ಲಿ ರಥದಿಂದಾಗಿ ಅರ್ಜುನ ಇಳಿಯಬೇಕು. ಆದರೆ ಯುದ್ಧವೆಲ್ಲ ಮುಗಿದ ಮೇಲೆ 18ನೇ ದಿನ ಯುದ್ಧವೆಲ್ಲ ಆದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಮೊದಲಿಗೆ ಅರ್ಜುನ ನೀನು ಮೊದಲಿಗೆ ಇಳಿ ಎಂಬುದಾಗಿ ಹೇಳಿದ್ದಾನೆ. ಯಾಕೆ ಅಂತ ಕೇಳಿದರೆ ಶ್ರೀಕೃಷ್ಣ ಪರಮಾತ್ಮ ತಾನು ಇಳಿದ ಕೂಡಲೇ ಆ ರಥ ಅಂತನ್ನೋದು ಭಸ್ಮವಾಗಿ ಬಿಡುತ್ತದೆ ಅಂತಂದರೆ ಆ ಭೀಷ್ಮರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ ಅಂತಹ ಅನೇಕ ಅತಿರಥ ಮಹಾರಥಿಗಳು ಪ್ರಯೋಗ ಮಾಡಿರುವಂತಹ ಆಗ್ನೇಯಾಸ್ತ್ರಗಳಿಂದಾಗಿ ಆ ರಥ ಯಾವಾಗೋ ಸುಡಬೇಕಾಗಿತ್ತು. ಆದರೂ ಕೂಡ ಸುಡದೇ ಇದ್ದಂತೆ ಪರಮಾತ್ಮ ತಾನು ತನ್ನ ಸನ್ನಿಧಾನದಿಂದಲೇ ತನ್ನ ಇಚ್ಛೆಯಿಂದಲೇ ಅದನ್ನು ರಕ್ಷಣೆ ಮಾಡಿದ್ದ. ಇನ್ನು ಎಲ್ಲ ಕಾರ್ಯ ಮುಗೀತು ಅಂತ ಹೇಳಿಬಿಟ್ಟು ಆ ರಥ ಅಂತನ್ನೋದು ಭಸ್ಮವಾಗುತ್ತದೆ. ಹಾಗಾಗಿ ಅರ್ಜುನ ಏನಾದರೂ ಇದ್ದರೆ ಆಗ ಅರ್ಜುನ ತಾನು ಭಸ್ಮವಾಗಿ ಬಿಡುತ್ತಾನೆ ಅಂತ ಹೇಳಿಬಿಟ್ಟು ಪರಮಾತ್ಮ ಮೊದಲಿಗೆ ಅರ್ಜುನನನ್ನು ಇಳಿಸಿ ತಾನು ಆಮೇಲೆ ಇಳಿಯುತ್ತಾನೆ ಎಂಬುದಾಗಿ ಕೇಳುತ್ತೇವೆ.
ಇವರೆಲ್ಲರೂ ಕೂಡ ಪಾಂಡವರು ಯುದ್ಧವನ್ನು ಆಡಿ ಅವರನ್ನು ಸಂಹಾರ ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ. ಭೀಷ್ಮಾಚಾರ್ಯರು ತಾವು ಸ್ತೋತ್ರವನ್ನು ಮಾಡುವಾಗ ಹೇಳುತ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಶರಪಂಜರದ ಮೇಲೆ ಭೀಷ್ಮಾಚಾರ್ಯರು ಮಲಗಿದಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿ ಉಪದೇಶವನ್ನು ಮಾಡಿಸುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾ ಭೀಷ್ಮರು ಹೇಳುತ್ತಾರೆ, ಎಲ್ಲ ಪರಸೈನಿಕರ ಶತ್ರುಗಳ ಈ ಆಯುಷ್ಯವನ್ನೆಲ್ಲವನ್ನೂ ಕೂಡ ಪರಮಾತ್ಮ ತನ್ನ ಕಣ್ಣುಗಳಿಂದಲೇ ಅಪಹಾರ ಮಾಡಿಬಿಟ್ಟಿದ್ದನಂತೆ. ಯುದ್ಧದ ಪ್ರಾರಂಭ ದಿನದಲ್ಲಿ ಗೀತೆಯ ಉಪದೇಶವನ್ನು ಮಾಡಬೇಕು ಅಂತ ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಯಾವಾಗ ರಥವನ್ನು ಇಟ್ಟು ಪರಮಾತ್ಮ ಎಲ್ಲರನ್ನು ನೋಡುತ್ತಾನೋ ಆಗ ತನ್ನ ಕಣ್ಣುಗಳಿಂದಲೇ ಎಲ್ಲರ ಆಯುಷ್ಯವನ್ನು ಕೂಡ ಸೆಳೆದು ಬಿಟ್ಟಿದ್ದಂತೆ. ಹಾಗಾಗಿ ಇವರೆಲ್ಲರೂ ಕೂಡ ಪಾಂಡವರು ಕೇವಲ ತಾವು ಆ ಕೌರವರನ್ನು ಸಂಹಾರ ಮಾಡೋದಕ್ಕೆ ನಿಮಿತ್ತರನ್ನಾಗಿ ಮಾಡಿದ್ದಾನೆ ಪರಮಾತ್ಮ ಅಷ್ಟೇ. ಹೀಗೆ ಪರಮಾತ್ಮ ಪಾಂಡವರ ಮೇಲೆ ಅಪಾರವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಅನೇಕ ಜನ ಅಸುರರ ಸಂಹಾರವನ್ನು ಮಾಡಿ ಭೂಭಾರ ಹರಣವನ್ನು ಮಾಡಿದ್ದಾನೆ. ಎಲ್ಲ ಅಸಜ್ಜನರ ಶಿಕ್ಷಣೆಯನ್ನು ಮಾಡಿ ಶಿಷ್ಟರ ರಕ್ಷಣೆಯನ್ನು ಮಾಡಿದ್ದಾನೆ. ಇಂತಹ ಭಗವಂತನ ಚರಿತ್ರೆಗಳು ಅಪಾರವಾಗಿವೆ, ಎಷ್ಟು ಹೇಳಿದರೂ ಕೂಡ ಮುಗಿಯೋದೇ ಇಲ್ಲ. ಹೀಗೆ ಪರಮಾತ್ಮ ಅನೇಕ ವಿಧವಾದಂತಹ ಚರಿತ್ರೆಗಳನ್ನು ಮಾಡಿದ್ದಾನೆ, ಲೀಲೆಗಳನ್ನು ಮಾಡಿದ್ದಾನೆ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಶುಕಾಚಾರ್ಯರು. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಆ ಚರಿತ್ರೆಗಳನ್ನು ಯಥಾಶಕ್ತಿ ನಾವು ತಿಳಿದಿದ್ದೇವೆ, ಯಥಾಯೋಗ್ಯವಾಗಿ ತಿಳಿದಿದ್ದೇವೆ. ಇನ್ನು ಇಂತಹ ಸತ್ಕಾರ್ಯಗಳು ಇನ್ನು ಮೇಲಿಂದ ಮೇಲೆ ಅನೇಕ ಇಂತಹ ಸತ್ಕಾರ್ಯಗಳು ನಡೆಯುತ್ತಾ ಇರಲಿ. ಈಗೇನೋ ನಾವು ದಶಮಸ್ಕಂದ ಕೇಳಿದ್ದೇವೆ ಮುಗೀತು ಅಂತ ಆಗೋದು ಬೇಡ. ಪ್ರತಿ ತಿಂಗಳು ಕೂಡ ಇಂತಹ ಒಂದೊಂದು ಸ್ಕಂದ, ಪ್ರತಿ ತಿಂಗಳು ಕೂಡ ಒಂದು ಸ್ಕಂದದ ಪ್ರವಚನ ನಡೆಯುವಂತೆ ಆಗಲಿ ಅಂತಹ ಸೌಭಾಗ್ಯವನ್ನು ಪರಮಾತ್ಮ ಕರುಣಿಸಲಿ ಎಂಬುದಾಗಿ ಹೇಳುತ್ತಾ ಎರಡು ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ನಿಮಗೆ ಮೇಲಿಂದ ಮೇಲೆ ಇಂತಹ ಸತ್ಕಥೆಗಳನ್ನು ಕೇಳುವಂತಹ ಸೌಭಾಗ್ಯ ಸಿಗಲಿ, ನಮಗೂ ಕೂಡ ಹೇಳುವಂತಹ ಭಾಗ್ಯವನ್ನು ಪರಮಾತ್ಮ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಎರಡು ಮಾತುಗಳನ್ನು ಮುಕ್ತಾಯವನ್ನು ಮಾಡುತ್ತಾ ಇದ್ದೇನೆ. ಬಹಳ ಸಂತೋಷದ ಸುದ್ದಿ ಏನು ಅಂತಂದರೆ, ನಾನು ಪ್ರವಚನವನ್ನು ಸಾಮಾನ್ಯವಾಗಿ ಎಲ್ಲಾದರೂ ಪ್ರವಚನಕ್ಕೆ ಹೋದರೆ ಅವರು ಕೆಲವರು ಜನ ಹೇಳೋದುಂಟು, ನೀವು ಸ್ವಲ್ಪ ಭಾಗವತವನ್ನು ಕಡಿಮೆ ಹೇಳಿದ್ರೂ ಚಿಂತಿಲ್ಲ, ಸ್ವಲ್ಪ ಕಾಮಿಡಿ ಹೆಚ್ಚು ಮಾಡಿರಿ ಅಂತ. ಆದರೆ ನೀವು ವಿಶೇಷವಾಗಿ ಕೇಳಿ ಮತ್ತು ನೀವು ಬೇರೆ ಹರಟಿ ಬೇಡ, ವಿಶೇಷವಾಗಿ ಭಾಗವತವನ್ನೇ ಹೇಳ್ರಿ ಅಂತ ಕೇಳಿ ಮತ್ತೆ ಹೇಳಿಸ್ಕೊಂಡಿದ್ದೀರಿ. ಹೀಗೆ ಭಗವಂತ ನಿಮಗೆ ಹೇಳಿ ಇನ್ನೂ ಅಧಿಕವಾದಂತಹ ಶ್ರದ್ಧೆಯನ್ನು ಕೊಡಲಿ, ಭಗವಂತನ ಕಥೆಯನ್ನು ಕೇಳೋದರಲ್ಲಿ ಶ್ರದ್ಧೆಯನ್ನು ಉಂಟು ಮಾಡಲಿ, ಆ ಭಕ್ತಿಯನ್ನು ಕೂಡ ಪರಮಾತ್ಮ ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಎರಡು ಮಾತುಗಳನ್ನು ಮುಕ್ತಾಯವನ್ನು ಮಾಡುತ್ತೇನೆ. ಏನೋ ಗುರುಗಳ ಅನುಗ್ರಹದಿಂದಾಗಿ ಒಂದು 4 ಮಾತುಗಳನ್ನು ಆಡುವಂತಹ ಯೋಗ್ಯತೆ ಅಂತನೋದು ಬಂದಿದೆ. ಹಾಗಾಗಿ ಹೇಳಿದಂತಹ ವಿಷಯದಲ್ಲಿ ಏನಾದರೂ ದೋಷಗಳಿದ್ದರೆ ಅದು ನನ್ನದು, ಏನಾದರೂ ಗುಣಗಳಿದ್ದರೆ ಅದು ನಮ್ಮ ಗುರುಗಳಿಗೆ ಸೇರುತ್ತದೆ ಎಂಬುದಾಗಿ ಹೇಳುತ್ತಾ ಎರಡು ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.